ಓಕೆ. ಸೊ ನಾವು ತುಂಬಾ ದೃಷ್ಟವಂತರಾಗಿರ್ಬೇಕು. ಗುರುವನ್ನ ನಾವು ಯಾವಾಗ ಕೀರ್ತಿಸ್ಬೇಕು. ಸೊ ಗುರುವಿನ ಒಂದು ಆದರ್ಶವಾದಂತ ಒಂದು ದಾರಿಯಲ್ಲಿ ನಾವು ನಡಿಬೇಕಾದ್ರೆ ನಾವು ತುಂಬಾ ಅದೃಷ್ಟವಂತರಾಗಿರ್ಬೇಕು. ಗುರು ಕೃಪೆ ಪಡಿಬೇಕಂದ್ರೆ ತುಂಬಾ ಅದೃಷ್ಟವಂತರಾಗಿರ್ಬೇಕು. ಸೊ ಹಾಗಾಗಿ ಅಂತಹ ಗುರುವನ್ನ, ಆಧ್ಯಾತ್ಮಿಕ ಗುರುವನ್ನ ಇವತ್ತು ಅವ್ರನ್ನ ಕೀರ್ತಿಸುವಂತಹ ಒಂದು ಅವಕಾಶ ಸಿಕ್ಕಿರೋದು ತುಂಬಾ ತುಂಬಾ ಸಂತೋಷ. ಸೊ ನಾವು ಯಾವತ್ತು ನಾನು ನಿಮ್ಮೆಲ್ಲರ ಒಂದು ಸೇವೆಯಲ್ಲಿ ಹೀಗೆ ತೊಡಗಿಸ್ಕೊತಾ ಇರಬೇಕು ಅಂತ ಹೇಳಿ ನಾವೆಲ್ಲರ ಅಲ್ಲಿ ಪ್ರಾರ್ಥನೆಯನ್ನ ನಾನು ಮಾಡ್ತೇನೆ. ಭಗವಂತನಲ್ಲಿ ಪ್ರಾರ್ಥನೆಯನ್ನ ತಾವೆಲ್ಲರೂ ನನಗೋಸ್ಕರ ಮಾಡಬೇಕು ಹಾಗೆ ನಾನು ಕೇಳ್ಕೊಂತ ಇದ್ದೇನೆ. ಸೊ ಇದು ಬಹುಶಃ ಎರಡನೇ ಸೆಷನ್, ಎರಡನೇ ಕ್ಲಾಸ್. ಲಾಸ್ಟ್ ಟೈಮ್ ನೀವೆಲ್ಲ ಇದ್ದೀರಾ? ಹರೇ ಕೃಷ್ಣ. ನಾನು ನಮ್ ನಾನ್ ಮೇ ಬಿ ನಾನು ಕ್ಲಾಸ್ ಕೊಟ್ಟಾಗ ಇದೇ ಡಿವೋಟಿಸ್ ಇದ್ರ ಪ್ರಭು ಲಾಸ್ಟ್ ಟೈಮ್ ನಾವು ಚರ್ಚೆ ಮಾಡಿದಾಗ? ಇದ್ವಿ ಪ್ರಭು. ಎಸ್ ಪ್ರಭು. ಸೊ ಪರಮ ಪೂಜ್ಯ ಲೋಕನಾಥ್ ಸ್ವಾಮಿ ಮಹಾರಾಜರ ಬಗ್ಗೆ ಯಾರಾದ್ರೂ ಏನಾದ್ರು ನೆನ್ಪಿಸ್ಕೊಂತೀರಾ ನಾವು ಅವತ್ತು ಏನ್ ಚರ್ಚೆ ಮಾಡಿದ್ವಿ ಅಂತ? ಯಾರಾದ್ರೂ ಏನಾದ್ರು ಒಂದೆರಡು ಪಾಯಿಂಟ್ ಯಾರಾದ್ರೂ ನೆನ್ಪಿಸ್ಕೊಂತೀರಾ ಏನ್ ಚರ್ಚೆ ಮಾಡಿದ್ವಿ ಅಂತ? ಅವರು ಪ್ರಭುಪಾದರ ಶಿಷ್ಯರು ಅಂತ ಹೇಳಿದ್ರೆ. ಹೌದು ಹೌದು, ಪ್ರಭುಪಾದರ ಡೈರೆಕ್ಟ್ ಶಿಷ್ಯರು. ಡೈರೆಕ್ಟ್ ಶಿಷ್ಯರು, ಹೌದು. ಮತ್ತೆ ಇನ್ನೇನಾದ್ರೂ ನೆನಪಿದೆಯಾ? ಓಕೆ. ಸೊ ನಾವು ಸ್ವಲ್ಪ ವಿಷಯಗಳನ್ನ ಮಾತ್ರ ಅವತ್ತು ಚರ್ಚೆ ಮಾಡಿದ್ದು. ಸೊ ಈಗ ಇನ್ನು ಸ್ವಲ್ಪ ವಿಷಯಗಳು ನಾವು ಬಗ್ಗೆ ಚರ್ಚೆ ಮಾಡೋಣ. ಸೊ ಯಾವತ್ತು ಯಾರೇ ಗುರುಗಳಾಗಿರ್ಬೋದು, ಅವರು ಜೀವನದಲ್ಲಿ ತುಂಬಾ ಶ್ರಮ ಪಟ್ಟಿರ್ತಾರೆ, ತುಂಬಾ ಸೇವೆಗಳನ್ನ ಅವ್ರು ಮಾಡ್ತಾ ಇರ್ತಾರೆ, ತುಂಬಾ ಜವಾಬ್ದಾರಿಗಳನ್ನ ಅವ್ರು ಹೊತ್ಕೊಂಡಿರ್ತಾರೆ. ಆದ್ರೂ ಸಹ ಅವರೆಲ್ಲರೂ ಅವರ ಶಿಷ್ಯರ ಒಂದು ನಡವಳಿಕೆಯನ್ನು ಅವರು ತಿದ್ದಿಸೋದಾಗ್ಲಿ, ಅವರ ಒಂದು ಆರೈಕೆಯನ್ನು ಕೇಳ್ಕೊಳ್ಳೋದಾಗ್ಲಿ, ಸೊ ಹೀಗೆ ಅವರೆಲ್ಲರೂ ಸಹ ಸದಾ ಮಾಡ್ತಾ ಇರ್ತಾರೆ. ಸೊ ಮಹಾರಾಜರ ಬಗ್ಗೆ ಹೇಳ್ಬೇಕಂದ್ರೆ ಲಾಸ್ಟ್ ಟೈಮ್ ಹೇಳಿದ್ದನ್ನ ಒಂದ್ಸತಿ ರಿವ್ಯೂ ಮಾಡ್ತೇನೆ. ಸೊ ಅವರು ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಿ. ಸೊ ಮಹಾರಾಷ್ಟ್ರದ ಆರವಡೆ ಅಂತ ಒಂದು ಜಾಗ ಇದೆ. ಸೊ ಆರವಡೆ ಹಳ್ಳಿಯಲ್ಲಿ ಹುಟ್ಟುತ್ತಾರೆ ಅವರು, ಮಹಾರಾಷ್ಟ್ರದ ಆರವಡೆ ಹಳ್ಳಿಯಲ್ಲಿ. ಸೊ ಅವ್ರು ಚಿಕ್ಕವಾಗಿಂದಲೂ ಅವರು ಒಂದು ವೈಷ್ಣವ ಕುಟುಂಬದಲ್ಲಿ ಜನ್ಮ ತಗೊಂಡಿರ್ತಾರೆ. ಸೊ ಮಹಾರಾಜರು ವೈಷ್ಣವ ಕುಟುಂಬದಲ್ಲಿ ಜನ್ಮ ತಗೊಂಡಿರೋದು. ಸೊ ಅವ್ರನ್ನ ನಾವು ವಾರ್ಕರಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಆಷಾಢ ಏಕಾದಶಿ ಬಂದಾಗ ಎಲ್ಲರೂ ಸಹ ವಿಠಲನ, ಪಾಂಡುರಂಗನ ದರ್ಶನ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಹೋಗ್ತಾರೆ, ಪಂಢರಪುರಕ್ಕೆ ಹೋಗ್ತಾರೆ. ಆಷಾಢ ಏಕಾದಶಿ ತುಂಬಾ ಪ್ರಾಮುಖ್ಯವಾದದ್ದು ಅಲ್ಲಿ. ಆ ಆಷಾಢ ಏಕಾದಶಿ ದಿನ ತುಂಬಾ ಚೆನ್ನಾಗಿ ಅಲ್ಲಿ ಪೂಜೆಗಳನ್ನೋದು ನಡೆಯುತ್ತೆ. ಲಕ್ಷಾಂತರ ಜನ, ಏನಿಲ್ಲ ಅಂದ್ರೆ ಒಂದು 30ರಿಂದ 40-50 ಲಕ್ಷದ ಜನ ಅಲ್ಲಿಗೆ ದರ್ಶನ ಮಾಡ್ಕೊಳ್ಳಿಕ್ ಬರ್ತಾರೆ. ಸೊ ಹಾಗಾಗಿ ಆ ವಾರ್ಕರಿಯರ್ ಅಂದ್ರೆ ಈ ಮಹಾರಾಷ್ಟ್ರದಲ್ಲಿರೋ ಎಲ್ಲಾ ಒಂದು ಈ ವೈಷ್ಣವ ಸಂಪ್ರದಾಯಕ್ಕೆ ಸೇರಿದವರೆಲ್ಲ ಸಹ ಅವ್ರ ಪಾದಯಾತ್ರೆಯನ್ನ ಮಾಡಿಕೊಂಡು ಪಂಢರಪುರ ಸೇರ್ತಾರೆ. ಸೊ ಅವ್ರ ಊರುಗಳಿಂದ ಅವರೆಲ್ಲರೂ ಸಹ ಪಾದಯಾತ್ರೆಯನ್ನ ಮಾಡಿಕೊಂಡು ಪಂಢರಪುರಕ್ಕೆ ಸೇರಿ ಅಲ್ಲಿ ವಿಠಲನ ದರ್ಶನ ಪಡೆದು ಇವರೆಲ್ಲ ಭಜನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕೀರ್ತನೆಗಳು ಭಜನೆಗಳು ಮಾಡ್ಕೊಂತ ಇವ್ರು ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರೆ. ಸೊ ಅಂತಹ ವೈಷ್ಣವ ಕುಟುಂಬದಲ್ಲಿ ಮಹಾರಾಜರು ಜನ್ಮಿಸ್ತಾರೆ. ಅವ್ರ ಆಷಾಢ ಏಕಾದಶಿ ದಿನಾನೇ ಅವರು ಒಂದು ಜನ್ಮ ಆಗಿರೋದು. ನಕ್ಷತ್ರ ಪ್ರಕಾರ ಅವರು ಆಷಾಢದ ಏಕಾದಶಿ ದಿನಾನೇ ಅವರು ಜನ್ಮ ತಗೊಳ್ತಿದ್ದಾರೆ. ಸೊ ಆಷಾಢ ಏಕಾದಶಿ ಅಂದ್ರೆ ನಮ್ಗೆಲ್ಲರಿಗೂ ಮೊದಲನೇ ಏಕಾದಶಿ. ಸೊ ಮತ್ತೆ ಅವರ ಸ್ಕೂಲ್, ಅವ್ರು ಓದಿದ್ದೆಲ್ಲ ಬಂದು ಮಹಾರಾಷ್ಟ್ರದಲ್ಲಿ ಮುಂಬೈಯಲ್ಲಿ ಓದ್ತಾರೆ. ಸೊ ಅಲ್ಲಿ ಓದ್ತಾ ಇರ್ಬೇಕಾದ್ರೆ 1972ರಲ್ಲಿ ಅಲ್ಲಿ ಅವರು ಪ್ರಭುಪಾದರವರನ್ನ ನೋಡ್ತಾರೆ. ಮೊದಲನೇ ಬಾರಿಗೆ ಪ್ರಭುಪಾದರವರನ್ನ ನೋಡ್ತಾರೆ. ಸೊ ಪ್ರಭುಪಾದರವರು ಆಗ ಅವರು ಒಂದು ಪಾಶ್ಚಾತ್ಯ ದೇಶದ ಶಿಷ್ಯರು ಯಾರಿರ್ತಾರೆ, ಆ ಶಿಷ್ಯರನ್ನ ಕರ್ಕೊಂಡು ಭಾರತ ದೇಶಕ್ಕೆ ಬಂದಿರ್ತಾರೆ. ಸೊ ಆ ಭಾರತ ದೇಶಕ್ಕೆ ಬಂದಾಗ ಅಲ್ಲಿ ಒಂದು ಪಂಡಾಲ್ ಪ್ರೋಗ್ರಾಮ್, ಅಂದ್ರೆ ಓಪನ್ ಪ್ರೋಗ್ರಾಮ್ ಅಂತ ನಾವು ಹೆಂಗೆ ಜನ್ಮಾಷ್ಟಮಿ ಮಾಡ್ತೀವಿ ಹಂಗ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಸೊ ಇಲ್ಲಿ ಒಂದು ಗ್ರೌಂಡ್ ಅಲ್ಲಿ ಮಾಡ್ತಾರೆ.
ಆ, ಮುಂಬೈಯಲ್ಲಿ. ಸೊ ಅಲ್ಲಿಗೆ ಇವರು ಹೋಗ್ತಾರೆ. ಸೊ ಮಹಾರಾಜರು ಹೋಗ್ತಾರೆ, ಮಹಾರಾಜರಲ್ಲಿ ಮೊದಲನೇ ಸಾರಿ ಪ್ರಭುಪಾದರವ್ರನ್ನ ನೋಡ್ತಾರೆ. ಆ, ಮೊದಲನೇ ಸತಿ ಪಾಶ್ಚಾತ್ಯ ದೇಶದವರು ನಮ್ಮ ಸನಾತನ ಧರ್ಮವನ್ನ ತೆಗೆದುಕೊಂಡು ಅವರು ಅಲ್ಲಿ ಕೀರ್ತನೆ ಮಾಡೋದು, ತಿಲಕ್ ಹಾಕೊಂಡು, ಧೋತಿ ಕುರ್ತ ಹಾಕೊಂಡು, ಮಾತಾಜೀಸ್ ಎಲ್ಲ ನೀಟಾಗಿ ಅವರು ಸಾಂಪ್ರದಾಯಿಕ ಉಡುಪುಗಳನ್ನು ತೊಡಗಿ ನೀಟಾಗಿ ತಿಲಕ್ ಹಾಕೊಂಡು, ಅವರು ಮೃದಂಗಮು ಕರ್ತಾಲ ಹಿಡ್ಕೊಂಡು ಅವರು ಹರೇ ಕೃಷ್ಣ ಹರೇ ಕೃಷ್ಣ, ಸೊ ಈ ರೀತಿಯಾಗಿ ಅವರು ಕೀರ್ತನೆ ಮಾಡ್ಕೊಂತ ಇರ್ತಾರೆ. ಸೊ ಇದನ್ನೆಲ್ಲ ನೋಡಿದ ಮೇಲೆ ಇವ್ರಿಗೂ ಸಹ ಉತ್ಸಾಹ ಬರುತ್ತೆ, ಇವ್ರಿಗೂ ಸಹ ಪ್ರೇರಣೆ ಬರುತ್ತೆ. ಆಗ ಆವತ್ತ ಪ್ರಭುಪಾದರು ಒಂದು ಲೆಕ್ಚರ್ ಕೇಳ್ತಾರೆ, ಲೆಕ್ಚರ್ ಕೊಡ್ತಾರೆ ಪ್ರಭುಪಾದರು. ಪ್ರಭುಪಾದರು ಅಲ್ಲಿ ಲೆಕ್ಚರ್ ಕೊಡ್ತಾರೆ. ಸೊ ಆ ಲೆಕ್ಚರ್ ಕೇಳ್ತಾರೆ. ಆ ಲೆಕ್ಚರ್ ಕೇಳಿ ಇವ್ರಿಗೆ ಪ್ರಭುಪಾದರ ಮೇಲೆ ಒಂದು ಗೌರವ ಅನ್ನೋದು ಬರುತ್ತೆ. ಸೊ ಪ್ರಭುಪಾದರ ಮೇಲೆ ಒಂದು ಪ್ರೀತಿ ಅನ್ನೋದು ಏರ್ಪಾಟಾಗುತ್ತೆ. ಸೊ ಆಗ ಮತ್ತೆ ಅಲ್ಲಿಂದ ಹೋಗ್ಬಿಡ್ತಾರೆ. ಅವಾಗ ಹಾಸ್ಟೆಲ್ ಇರ್ತಾರೆ ಮಹಾರಾಜ್. ಸೊ ಹಾಸ್ಟೆಲ್ ಇರ್ತಾರೆ. ಸೊ ಹಾಸ್ಟೆಲ್ ಇರ್ಬೇಕಾದ್ರೆ ಆ ಹಾಸ್ಟೆಲಲ್ಲಿ ಇವ್ರಿಗೆ ಆ ಓದೋದ್ರ ಬಗ್ಗೆನೂ ಅಷ್ಟೇ ಧ್ಯಾಸ ಇತ್ತು. ಸೊ ಆದ್ರೂ ಸಹ ಇವರು ಅದನ್ನೇ ನೆನೆಸ್ಕೊಂತ ಇದ್ರು, ಪ್ರಭುಪಾದರ ಬಗ್ಗೆ, ಆ ನಡೆದಿದ್ದ ಪ್ರೋಗ್ರಾಮ್ ಬಗ್ಗೆ ಅದನ್ನೇ ನೆನೆಸ್ಕೊಂತ ಇದ್ರು. ಸೊ ಮತ್ತೆ ಅನೌನ್ಸ್ಮೆಂಟ್ ಬರುತ್ತೆ ಇನ್ನೊಂದ್ಸತಿ, ಏನಂತಂದ್ರೆ ಇನ್ನೊಂದು ಪ್ರೋಗ್ರಾಮ್ ನಡೀತಾ ಇದೆ ಪ್ರಭುಪಾದರವ್ರದ್ದು ಅಂತ ಇನ್ನೊಂದು ಅನೌನ್ಸ್ಮೆಂಟ್ ಬರುತ್ತೆ. ಸೊ ಅನೌನ್ಸ್ಮೆಂಟ್ ಬಂದಾಗ ಮಹಾರಾಜರು ಏನ್ ಮಾಡ್ತಾರೆ, ಪ್ರಭುಪಾದರ ಒಂದು ಪ್ರೋಗ್ರಾಮ್ಗೆ ಹೋಗ್ಬೇಕು ಅಂತ ಹೇಳಿ ಅವ್ರು ಅನ್ಕೊಂತಾರೆ. ಆದ್ರೆ ಅವ್ರ ಹತ್ರ ದುಡ್ಡಿರಲ್ಲ ಹೋಗ್ಲಿಕ್ಕೆ. ಕಾಲೇಜ್ ಹುಡುಗರು ಅವರು. ಸೊ ಮಹಾರಾಜು ಕಾಲೇಜಲ್ಲಿ ಓದ್ತಾ ಇದ್ರು, 12ನೇ ತರಗತಿಯಲ್ಲಿ ಓದ್ತಾ ಇದ್ರು ಅನ್ಸುತ್ತೆ. ಸೊ ಆಗ ಅವ್ರ ಹತ್ರ ದುಡ್ಡಿಲ್ಲ ಹೋಗಕ್ಕೆ ಪ್ರೋಗ್ರಾಮ್. ಆಗ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರ ಹತ್ರ ಒಂದು ಆ ಪುಸ್ತಕಗಳಿತ್ತು. ಸೊ ಆ ಪುಸ್ತಕಗಳನ್ನ ಮಾರಿ ಅಲ್ಲಿ ಅದರಿಂದ ಒಂದು ಅವರು ಬಂದ ದುಡ್ಡನ್ನ ತಗೊಂಡು ಅವರು ಪ್ರಭುಪಾದರ ಹತ್ರ ಹೋಗ್ತಾ ಇದ್ರು. ಸಾರಿ, ಪುಸ್ತಕ ಎಲ್ಲ, ವಾಚ್. ಸೊ ಅವ್ರ ಹತ್ರ ಒಂದೇ ಒಂದು ವಾಚ್. ಸೊ ಆ ವಾಚ್ ಅನ್ನ ಮಾರಿ ಆ ಆ ವಾಚ್ ಅನ್ನ ಮಾರಿ ಬಂದಿದ್ದಂತ ದುಡ್ಡನ್ನ ತಗೊಂಡು ಆ ಪ್ರೋಗ್ರಾಮ್ ಹೋಗಿದ್ರು. ನೋಡಿ, ನಮ್ಗೆ ಯಾವತ್ತು ತ್ಯಾಗ ಮಾಡೋದಂದ್ರೆ ನಾವು ಯಾವ್ದಕ್ಕೆ ತ್ಯಾಗ ಮಾಡ್ತಾ ಇದೀವಿ ಅಂತ ನಮಗೆ ಚೆನ್ನಾಗಿ ಗೊತ್ತಿರ್ಬೇಕು. ಸೊ ನಮ್ಮ ಇಂದ್ರಿಯ ತೃಪ್ತಿಗೆ ನಾವು ತ್ಯಾಗ ಮಾಡಿದಾಗ ಅದು ನಮಗೆ ಅಷ್ಟು ತೃಪ್ತಿಯನ್ನ ಕೊಡಲ್ಲ, ಸಂತೃಪ್ತಿಯನ್ನ ಕೊಡಲ್ಲ, ಅಷ್ಟು ಖುಷಿ ಆನಂದವನ್ನ ಕೊಡಲ್ಲ. ಆದ್ರೆ ನಾವು ಯಾವಾಗ ಗುರುವಿನ ಒಂದು ತೃಪ್ತಿಗೋಸ್ಕರ, ಇಲ್ಲ ಜ್ಞಾನವನ್ನ ಪಡ್ಕೋಬೇಕು, ಗುರುವಿನ ಒಂದು ಶರಣಾಗತಿ ಪಡ್ಕೋಬೇಕು, ಭಗವಂತನ ಶರಣಾಗತಿ ಪಡ್ಕೋಬೇಕಂತ ನಾವು ಯಾವಾಗ ಅದನ್ನ ಉಪಯೋಗಿಸ್ತೀವೋ, ನಮ್ಮ ಹತ್ರ ಇರುವಂತದನ್ನ ಉಪಯೋಗಿಸ್ತೀವೋ, ಆವಾಗ ಮಾತ್ರ ಅದಕ್ಕೆ ಒಂದು ವ್ಯಾಲ್ಯೂ ಅನ್ನೋದಿರುತ್ತೆ. ಅದರಿಂದ ಬಂದಂತ ಫಲದಿಂದ ನಾವು ಸಂತೋಷವಾಗಿ, ಆನಂದವಾಗಿ. ಸೊ ಹಾಗೆ ಅವರು ವಾಚ್ ಮಾರಿಬಿಡ್ತಾರೆ. ಅವ್ರು ವಾಚ್ ಮಾರಿ ಪ್ರಭುಪಾದರವರ ಪ್ರೋಗ್ರಾಮ್ಗೆ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಅವಾಗ ಪ್ರಭುಪಾದರಲ್ಲಿ ಅವರು ಬರೆದಂತಹ ಪುಸ್ತಕಗಳನ್ನ ಮಾಡ್ತಾ ಇರ್ತಾರೆ. ಅವರು ಭಾಗವತಂ ಬರ್ತಿರ್ತಾರೆ. ಈಗಿನಂಗೆ ಭಾಗವತಂ ತುಂಬಾ ದಪ್ಪದಂತಹ ಪುಸ್ತಕಗಳಲ್ಲಿ ಇರ್ಲಿಲ್ಲ. ಸೊ ಆವಾಗ ಚಿಕ್ಕ ಚಿಕ್ಕ ಪುಸ್ತಕಗಳು, 50 ಪೇಜು 60 ಪೇಜು ಇರುವಂತಹ ಪುಸ್ತಕಗಳು ಅಷ್ಟೇ. 50 ಪೇಜಸ್, 30 ಪೇಜಸ್, 30 ಪೇಜ್, 40 ಪೇಜ್ ಇರುವಂತಹ ಪುಸ್ತಕ. ಸೊ ಏನ್ ಮಾಡ್ತಾರೆ, ಇವ್ರು ಹೋಗ್ತಾರೆ, ಪುಸ್ತಕಗಳನ್ನ ತಗೊಂತಾರೆ. ಸೊ ಪ್ರಭುಪಾದರವ್ರು ಕೇಳ್ತಾರೆ. ಇನ್ನ ಪ್ರಭುಪಾದರ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ, ಉತ್ಸಾಹ ಹೆಚ್ಚಾಗುತ್ತೆ. ಇವ್ರಿಗೆ ಅವ್ರ ಮೇಲೆ ಪ್ರೇರಣೆ, ಅವರು ಒಂದು ಸ್ಫೂರ್ತಿ, ಇನ್ಸ್ಪಿರೇಷನ್, ಪ್ರಭುಪಾದರವರು ಇವ್ರಿಗೆ ಇನ್ಸ್ಪಿರೇಷನ್ ಆಗ್ತಾರೆ. ಯಾಕಂದ್ರೆ ಇವರು ಸಹ ಒಂದು ವೈಷ್ಣವ ಕುಟುಂಬದಿಂದ ಬಂದವರು. ಹಾಗೆ ಇವು ವೈಷ್ಣವ ಗೀತೆಗಳನ್ನ ಹಾಡ್ಬೇಕಾದ್ರೆ ಕೀರ್ತನ ತುಂಬಾ ತುಂಬಾ ಇಷ್ಟ ಆಗುತ್ತೆ. ಇವರು ಕಲಿಬೇಕು ಅಂತ ಒಂದು ಹಠ ಇಡ್ತಾರೆ, ನಾನು ಹರಿಕೃಷ್ಣ ಮಹಾಮಂತ್ರದ ಕೀರ್ತನೆಯನ್ನ ಕಲಿಬೇಕು ಅಂತ. ಸೊ ಮತ್ತೆ ಏನಾಗ್ತಾರೆ, ಇವರು ಹಾಸ್ಟೆಲ್ಗೆ ಬರ್ತಾರೆ. ಹಾಸ್ಟೆಲ್ಗೆ ಬಂದ್ಮೇಲೆ ಇವ್ರಿಗೆ ಆ ಕೀರ್ತನೆ ಆಡಿದ್ದು, ಡ್ಯಾನ್ಸ್ ಮಾಡೋದು, ಕೀರ್ತನೆ ಮಾಡೋದು, ಇವೆಲ್ಲ ಅವ್ರಿಗೆ ನೆನಪು ಬರ್ತಾ ಇರುತ್ತೆ. ಈಗ ಏನ್ ಮಾಡ್ತಾರೆ, ರೂಮಲ್ಲಿ ಒಬ್ರೇ ಇದ್ದಾಗ ರೂಮ್ಗೆ ಚಿಲ್ಕ ಹಾಕಿ ಇವರು ಒಬ್ರೇ ಡ್ಯಾನ್ಸ್ ಆಡ್ತಾ ಇರ್ತಾರೆ, ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಯಾಕಂದ್ರೆ ಎಲ್ರು ಇದ್ದಾಗ ಡ್ಯಾನ್ಸ್ ಆಡಿದ್ರೆ ಇವ್ರಿಗೆ ನಾಚಿಕೆ ಆಗುತ್ತೆ. ಅದಕ್ಕೆ ಎಲ್ಲರೂ ಊಟಕ್ಕೆ ಹೋದಾಗ, ಎಲ್ಲರೂ ಕಾಲೇಜ್ಗೆ ಹೋದಾಗ ಇವರು ಡೋರ್ ಹಾಕೊಂಡು ಚಿಲ್ಕ ಹಾಕೊಂಡು ಕಿಟಕಿ ಎಲ್ಲ ಮುಚ್ಚಿಬಿಟ್ಟು, ಸೊ ಇವರು ಒಬ್ರೇ ಹರೇ ಕೃಷ್ಣ ಹಾಡ್ಕೊಂಡು ಡ್ಯಾನ್ಸ್ ಆಡೋರು. ನೋಡಿ, ಎಷ್ಟು ಶುದ್ಧ ಭಕ್ತರ ಸಾಂಗತ್ಯ ನಾವು ಒಂದು ಸತಿ ತಗೊಂಡ್ರು, ಒಂದು ನಿಮಿಷ ನಾವು ಶುದ್ಧ ಭಕ್ತರ, ಒಂದು ಕ್ಷಣಗಳ ಸಮಯದಲ್ಲಿ ನಾವು ಶುದ್ಧ ಭಕ್ತರ ಸಾಂಗತ್ಯ ತಗೊಂಡ್ರು, ನಮ್ಮಲ್ಲಿ ಪರಿವರ್ತನೆ ಅನ್ನೋದು ಬರುತ್ತೆ. ಅದೇ ಅವ್ರಿಗೆ ಇರುವಂತಹ ಒಂದು ಶಕ್ತಿ.
ಇವ್ರೇನು ಪ್ರಭುಪಾದರವ್ರನ್ನ ಇಲ್ಲ ಇಸ್ಕಾನ್ನ ಯಾವತ್ತಿನ ನೋಡೇ ಇಲ್ಲ, ಒಂದೇ ಸತಿ ನೋಡಿದ್ದು. ಆ ಒಂದೇ ಸತಿಗೆ ಪ್ರಭುಪಾದರವರ ಒಂದು ಮುಖದಿಂದ, ಪದ್ಮ ಮುಖದಿಂದ ಅವ್ರು ಕೇಳಿದಂತಹ ವಾಕ್ಯಗಳು ಇವ್ರನ್ನ ಸ್ಫೂರ್ತಿಗೊಳಿಸ್ತು. ನಾವು ಭಗವಂತನಿಗೋಸ್ಕರ ಏನಾದ್ರು ಮಾಡ್ಬೇಕು, ನಮ್ಮ ಜೀವನ ಇರೋದೇ ಭಗವಂತನ ತೃಪ್ತಿ ಪಡಿಸ್ಲಿಕ್ಕೆ. ನಮ್ಗೋಸ್ಕರ ನಾವು ತೃಪ್ತಿ ಪಡ್ಕೊಂಡ್ರೆ ಏನು ನಮಗೆ ಸಿಗಲ್ಲ ಜೀವನದಲ್ಲಿ, ಆನಂದ ಖುಷಿ ಅನ್ನೋದೇ ಇರಲ್ಲ. ನಾವು ಯಾವಾಗ ಭಗವಂತನ ತೃಪ್ತಿಗೋಸ್ಕರ ನಾವು ಪ್ರಯತ್ನ ಪಡ್ತೀವೋ, ಭಗವಂತನನ್ನ ಸಂತೃಪ್ತಿ ಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀವೋ, ಆವಾಗ ನಮ್ಗೆ ಮನಸ್ಸಿನಲ್ಲಿ, ಹೃದಯದಲ್ಲಿ ತೃಪ್ತಿ ಅನ್ನೋದಾಗುತ್ತೆ ಅಂತ ಪ್ರಭುಪಾದರಿಂದ ಕೇಳ್ಬಿಡ್ತಾರೆ. ಕೇಳಿ ಇವರಿಗೆ ಸ್ಫೂರ್ತಿ, ಪ್ರಭುಪಾದರು ಸ್ಫೂರ್ತಿದಾಯಕವಾಗ್ತಾರೆ. ಸೊ ಹಾಗಾಗಿ ಮತ್ತೆ ಹೋಗ್ತಾರೆ. ಸೊ ಕಾಲೇಜಲ್ಲಿ ಇವರು ಅವ್ರ ಪುಸ್ತಕಗಳನ್ನ ಓದ್ತಿರ್ಬೇಕಾದ್ರೆ ಬಯಾಲಜಿ, ಫಿಸಿಕ್ಸ್ ಪುಸ್ತಕಗಳನ್ನ ಕೆಳಗಡೆ ಭಾಗವತವನ್ನು ಇಟ್ಕೊಂಡು ಓದ್ತಾ ಇದ್ರಂತೆ. ಸೊ ಎಲ್ರು ನೋಡಿದಾಗ ಬಯಾಲಜಿ, ಫಿಸಿಕ್ಸ್ ಓದೋದು, ಯಾರು ನೋಡದೇ ಇದ್ದಾಗ ಮೆಲ್ಲಗೆ ಕೆಳಗಡೆ ಇರೋ ಬುಕ್ ತೆಗೆದು ಭಾಗವತಂ ಓದೋದು. ಸೊ ಹೀಗೆ ಅವರು ಓದಿ ಪ್ರಭುಪಾದರ ಬಗ್ಗೆ ತಿಳ್ಕೊಂಡು, ಇಸ್ಕಾನ್ ಬಗ್ಗೆ ತಿಳ್ಕೊಂಡು, ಅವ್ರಿಗೂ ನಾನು ಜೀವನದಲ್ಲಿ ಏನಾದ್ರು ಮಾಡ್ಬೇಕು, ನಾನು ಪ್ರಭುಪಾದರಿಗೋಸ್ಕರ ಏನಾದ್ರು ಮಾಡ್ಬೇಕು ಅಂತ ನಿಶ್ಚಯ ತಗೊಂಡ್ರು. ಸೊ ಅವಾಗ ಇವರು ಇಸ್ಕಾನ್ ಮೂವ್ಮೆಂಟ್ ಅನ್ನ ಜಾಯಿನ್ ಆಗ್ತಾರೆ. ಸೊ ಇಸ್ಕಾನ್ ಮೂವ್ಮೆಂಟ್ ಅನ್ನ ಜಾಯಿನ್ ಆಗಿ 1974ರಲ್ಲಿ ಶಿಲ ಪ್ರಭುಪಾದರಿಂದ ಇವರು ದೀಕ್ಷೆಯನ್ನ ಪಡಿತಾರೆ. ಸೊ ಇವರು ಮುಂಚಿನ ಹೆಸರು, ಇವ್ರ ಮನೆಯಲ್ಲಿ ತಂದೆ ತಾಯಿ ಇಟ್ಟದಂತ ಹೆಸರು ರಘುನಾಥ್ ಅಂತ, ಮಹಾರಾಜರ ಹೆಸರು ರಘುನಾಥ್. ಸೊ ಮತ್ತೆ ಪ್ರಭುಪಾದರು ಇವರಿಗೆ ದೀಕ್ಷೆಯನ್ನ ಕೊಟ್ಟು ನಾಮಕರಣ ಮಾಡಿದ್ದು ಅಂತಹ ನಾಮ ಬಂದು ಲೋಕನಾಥ್ ದಾಸ್ ಅಂತ ಇವರಿಗೆ ನಾಮಕರಣವನ್ನ ಮಾಡ್ತಾರೆ. ಮತ್ತೆ ಇವರು ಪ್ರಭುಪಾದರಿಗೆ ಅವ್ರಿಗೆ ಸೇವೆ ಮಾಡಿಕೊಂಡು ಬಾಂಬೆಯಲ್ಲಿ ಪ್ರಚಾರವನ್ನ ಮಾಡ್ಕೊತ, ಬಾಂಬೆಯಲ್ಲಿ ಹರೇ ಕೃಷ್ಣ ಪ್ರಚಾರವನ್ನ ಮಾಡ್ತಾ, ಕೀರ್ತನೆಗಳನ್ನ ಕಲಿತಾ, ಸೊ ಹಾರ್ಮೋನಿಯಂ ಕಲಿತಾರೆ, ಕರ್ತಾಲ್ ಕಲಿತಾರೆ, ಮೃದಂಗಂ ಕಲಿತಾರೆ, ತುಂಬಾ ಚೆನ್ನಾಗಿ ಹಾಡ್ತಾ ಇರ್ತಾರೆ. ಮಹಾರಾಜರು ಹಾಡೋದಂದ್ರೆ ತಾವೆಲ್ಲರೂ ನೋಡಿರ್ಬೋದು, ಮಹಾರಾಜರು ಸುಪ್ರಸಿದ್ಧ ಅವರ ಕೀರ್ತನೆಗಳಿಗೆ. ನಮ್ಮ ನರಸಿಂಹ ಗಿರಿಧಾರಿ ಮಂದಿರದಲ್ಲಿ ಮೊನ್ನೆ ಮಾರ್ಚ್ ಅಲ್ಲಿ ಮಹಾರಾಜರು ಬಂದ್ರು. ಸೊ ಮಹಾರಾಜರು ಅವತ್ತು ನಾವೆಲ್ಲ ಆ ನರಸಿಂಹ ಗಿರಿಧಾರಿ ಮಂದಿರದಲ್ಲಿ ಅವರು ಸಂಜೆ ಒಂದು ಪ್ರೋಗ್ರಾಮ್ ಮಾಡಿದ್ರು. ಸೊ ಅಲ್ಲಿ ಸಹ ಅವ್ರ ಕೀರ್ತನೆ ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ಹಾಗೆ ನನಗೂ ನೆನಪಿದೆ, 2018ರಲ್ಲಿ ಸೊ ಮಹಾರಾಜರು ನರಸಿಂಹ ಗಿರಿಧಾರಿ ಮಂದಿರಕ್ಕೆ ಬರ್ತಾರೆ. ಅಲ್ಲಿ ರಾಮನವಮಿಗೆ ಅವರು 3 ದಿನ ಇಲ್ಲಿರ್ತಾರೆ ಬೆಂಗಳೂರಲ್ಲಿ. ಸೊ ಅವಾಗ ಸಹ ತುಂಬಾ ಚೆನ್ನಾಗಿ ಅವರು ಕೀರ್ತನೆಗಳನ್ನ ಹಾಡಿದ್ದಾರೆ. ಎಷ್ಟೋ ಜನಕ್ಕೆ ಸ್ಫೂರ್ತಿದಾಯಕವಾಗಿದೆ ಆ ಕೀರ್ತನೆ. ಅದ್ರಲ್ಲಿ ನಾನು ಒಬ್ಬನಂತ ನನಗೂ ತುಂಬಾ ಖುಷಿ ಆಗಿದೆ. ಸೊ ಹಾಗಾಗಿ ಅವ್ರ ಕೀರ್ತನೆ, ಅದಕ್ಕೆ ಅವ್ರಿಗೆ ಕೀರ್ತನ್ ಸಾಮ್ರಾಟ್ ಅಂತ ಹೆಸರು, ಕೀರ್ತನೆಗಳ ಸಾಮ್ರಾಟ್. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಲೋಕನಾಥ ಸ್ವಾಮಿ ಮಹಾರಾಜರು ಇಸ್ಕಾನ್ನ ತುಕಾರಾಮರು ಅಂತ. ತುಕಾರಾಮ್ ನೋಡ್ಬೋದು, ಅವ್ರು ಎಷ್ಟು ತುಂಬಾ ಸುಂದರವಾದಂತ ಹಾಡುಗಳನ್ನ ಹಾಡ್ತಾರೆ, ಎಷ್ಟು ತುಂಬಾ ಸುಂದರವಾದ ಪದ್ಯಗಳನ್ನ ಹಾಡ್ತಾರೆ. ಸೊ ಹಾಗೆ ಅವರು ಮಹಾರಾಷ್ಟ್ರದಿಂದ ಬಂದಿದ್ದಾರೆ, ಇವರು ಮಹಾರಾಷ್ಟ್ರದಿಂದ ಬಂದಿದ್ದಾರೆ. ಹಾಗಾಗಿ ಇವರು ನಮ್ಮ ತುಕಾರಾಮ್, ಸೊ ನಮ್ಮ ಇಸ್ಕಾನ್ನ ತುಕಾರಾಮ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮತ್ತೆ ಅವರು ಪ್ರಭುಪಾದರ ಸೇವೆಗಳನ್ನ ಮಾಡ್ಕೊಂತ ಬರ್ತಾರೆ. ಮತ್ತೆ ಕೆಲವು ವರ್ಷಗಳು ಅವರು ವೃಂದಾವನದಲ್ಲಿರ್ತಾರೆ. ಸೊ ಹಾಗಾಗಿ ಮತ್ತೆ ಅವರು ಅವರು ದೀಕ್ಷೆ ತಗೊಂಡಂತ ಮತ್ತೆ 2 ವರ್ಷಕ್ಕೆ 1976ರಲ್ಲಿ ಅವರು 1876 ಅವರು ಪ್ರಥಮ ದೀಕ್ಷೆ ಪಡೆದಂತಹ ಹರಿನಾಮ ದೀಕ್ಷೆ ಪಡೆದಂತ 2 ವರ್ಷಗಳಲ್ಲಿ ಅವರು ಸನ್ಯಾಸವನ್ನ ಪಡಿತಾರೆ. ಸೊ ಅವರು ಸನ್ಯಾಸ ಪಡಿಬೇಕು ಅಂತ ಅವ್ರಿಗೆ ತುಂಬಾ ಆಸೆ. ಮನೆಯಲ್ಲಿ ಸಹ ಅವರು ಮಾತಾಡಿ, ಮನೆಯವರು ಇನ್ಫ್ಯಾಕ್ಟ್ ಮನೆಯವರು ಇವ್ರಿಗೆ ಮದುವೆ ಕೂಡ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ, ಮ್ಯಾರೇಜ್ ಅನ್ನ ಫಿಕ್ಸ್ ಮಾಡಿರ್ತಾರೆ ಮಹಾರಾಜರಿಗೆ. ಸೊ ಮಹಾರಾಜ್ ಇಲ್ಲ, ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ ಅವರು. ಸೊ ಆಗ ತುಂಬಾ ಅದು ಸ್ವಲ್ಪ ಅವ್ರಿಗೂ ಇಷ್ಟ ಇರ್ಲಿಲ್ಲ. ಸೊ ಮಾಡ್ಕೋದು ಮತ್ತೆ ಎಲ್ಲ ಮನೆಯವ್ರನ್ನ ಒಪ್ಸಿ ಅವರು ಸನ್ಯಾಸನ ತಗೊಳ್ಳಬೇಕು, ನಾನು ಬ್ರಹ್ಮಚಾರಿಯಾಗಿ ಇರಬೇಕು, ನಾನು ಪ್ರಭುಪಾದರಿಗೆ ಸೇವೆ ಮಾಡಬೇಕು, ನಾನು ಕೃಷ್ಣನಿಗೆ ಸೇವೆ ಮಾಡಬೇಕು ಅಂತ ಹೇಳಿ ಅವರು ನಿರ್ಣಯ ತಗೊಂತಾರೆ. ಸೊ ಮತ್ತೆ ಅವರು ಪ್ರಭುಪಾದರ ಹತ್ರ ಬಂದು ಕೇಳ್ತಾರೆ, ಪ್ರಭುಪಾದ್ ನಮ್ಗೆ ನಾನು ಸನ್ಯಾಸಿ ಆಗ್ಬೇಕಂತ ಅನ್ಕೊಂಡಿದ್ದೀನಿ, ನನಗೆ ಸನ್ಯಾಸ ದೀಕ್ಷೆ ಕೊಡಿ ಅಂತ ಮಹಾರಾಜರೋಗಿ ಪ್ರಭುಪಾದನ್ನ ಕೇಳ್ತಾರೆ. ಸೊ ಪ್ರಭುಪಾದ್ ನಾವು ಕೇಳಿದ ತಕ್ಷಣ ಪ್ರಭುಪಾದ್ ಹೇಳ್ತಾರೆ, ನೀವು ಆಲ್ರೆಡಿ ಸನ್ಯಾಸ್ರೆ, ನಿಮಗೆ ಸನ್ಯಾಸಿ ದೀಕ್ಷೆ ಆಗಿಲ್ಲ ಅಂದ್ರೂ ನೀವು ಸನ್ಯಾಸ್ರೆ ಅಪ್ಪ ಅಂತ ಹೇಳ್ತಾರೆ. ಆಗ ಮಹಾರಾಜರು ಹೇಳ್ತಾರೆ, ಇಲ್ಲ ನಮ್ಗೆ ಸನ್ಯಾಸಿ ದೀಕ್ಷೆ ಕೊಡ್ಲೇಬೇಕು, ನೀವು ಅಫಿಷಿಯಲ್ ಆಗಿ ನಮ್ಮನ್ನ ಸನ್ಯಾಸಿಗಳಾಗಿ ನೀವು
ಅನೌನ್ಸ್ ಮಾಡಬೇಕು ಅಂತ ಹೇಳಿ ಏನೇನು ಅದು ಕಾರ್ಯಗಳಿದೆಯೋ ಪೂಜೆಗಳಿದೆಯೋ ಸಂಸ್ಕಾರಗಳಿದೆಯೋ ಅವೆಲ್ಲ ಮಾಡಿ ನೀವು ನಮ್ಮನ್ನ ಸನ್ಯಾಸಾಶ್ರಮಕ್ಕೆ ಕರ್ಕೋಬೇಕು ಅಂತ ಹೇಳಿ ಇವರು ಪ್ರಭುಪಾದರಿಗೆ ವಿನ್ನಪ ಮಾಡಿದ್ಮೇಲೆ ಮತ್ತೆ ಅವರು ವೃಂದಾವನ ಕರ್ಕೊಂಡೋಗಿ ಅವ್ರಿಗೆ ರಾಧಾ ದಾಮೋದರ ಮಂದಿರದಲ್ಲಿ ಇವರಿಗೆ ಸನ್ಯಾಸವನ್ನ ಕೊಡ್ತಾರೆ. ವೃಂದಾವನದ ರಾಧಾ ದಾಮೋದರ ಮಂದಿರದಲ್ಲಿ ಇವರಿಗೆ ಸನ್ಯಾಸಿ ದೀಕ್ಷೆಯನ್ನ ಕೊಡ್ತಾರೆ. ಸೊ ಅಲ್ಲಿ ಆ 3 ಜನಕ್ಕೆ ಸನ್ಯಾಸಿ ದೀಕ್ಷೆಯನ್ನ ಕೊಡ್ತಾರೆ. ಶಿವರಾಮ್ ಸ್ವಾಮಿ, ಶ್ರೀಧರ್ ಸ್ವಾಮಿ ಮಹಾರಾಜ್, ಸೊ ಲೋಕನಾಥ್ ಮಹಾರಾಜ್, ಹಾಗೆ ಇನ್ನೊಬ್ರು ಇದ್ದಾರೆ. ಸೊ ಹೀಗೆ ಅವರು ಸನ್ಯಾಸಿ ದೀಕ್ಷೆಯನ್ನ ಕೊಟ್ಟ ಮೇಲೆ ಕೊಡಕ್ಕಿಂತ ಮುಂಚೆ ಹೋಗಿ ಕೇಳ್ತಾರೆ, ಇನ್ನೇನು ಇನ್ನ ಸನ್ಯಾಸಿ ದೀಕ್ಷೆ ಆಗಿಲ್ಲ ಇವರಿಗೆ, ಸೊ ಇನ್ನೇನು 2-3 ದಿನದಲ್ಲಿ ಆಗುತ್ತೆ ಸನ್ಯಾಸಿ ದೀಕ್ಷೆ ಅಂದಾಗ ಇವರು ಶೀಲ ಪ್ರಭುಪಾದರ ಹತ್ರ ಹೋಗಿ, ಶೀಲ ಪ್ರಭುಪಾದ್ ನಮಗೆ ಸನ್ಯಾಸಿ ದೀಕ್ಷೆಯನ್ನು ಕೊಡ್ತಾ ಇದ್ದೀರಾ ನೀವು, ಆ ಈ ಸನ್ಯಾಸಿ ಅಂದ್ರೆ ತುಂಬಾ ಸೇವೆ ಮಾಡಬೇಕು, ಯಾವತ್ತು 24 ಗಂಟೆಗಳು ಕಾಲನು ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಕೋಬೇಕು. ಹಾಗಾಗಿ ನಮಗೆ ಏನ್ ಸೇವೆ ಕೊಡ್ತೀರಾ, ಸನ್ಯಾಸಿ ಆದ್ಮೇಲೆ ಏನ್ ಸೇವೆ ಮಾಡ್ಬೇಕು ನಾವು ಅಂತ ಹೇಳಿ ಕೇಳ್ತಾರೆ. ಹಾಗಾಗಿ ಹಂಗೆ ಇನ್ನೊಂದು ಕೇಳ್ತಾರೆ, ನಾವು ಸನ್ಯಾಸಿಗಳಾಗ್ತಾ ಇದೀವಲ್ಲ, ನಮ್ಮ ಹೆಸರುಗಳು ಚೇಂಜ್ ಆಗುತ್ತಲ್ಲ, ನಮ್ಮ ನೇಮ್ ಅನ್ನೋದು ಹೆಸರುಗಳು ಚೇಂಜ್ ಆಗುತ್ತೆ, ಸೊ ಏನ್ ಹೆಸರುಗಳು ಕೊಡ್ತೀರಾ ನಮ್ಗೆ ಅಂತ ಇಲ್ಲಿ ಕೇಳ್ತಾರೆ. ಸೊ ಆಗ ಪ್ರಭುಪಾದರು ಹೇಳ್ತಾರೆ, ಏನ್ ಹೆಸರು ಇಲ್ಲ, ನಿಮ್ಮ ಹೆಸರು ಆದ್ಮೇಲೆ ಸ್ವಾಮಿಯನ್ನ ಆಡ್ ಮಾಡ್ಕೊಳ್ಳಿ, ಸೊ ನಿಮ್ಮ ಹೆಸರು ಮುಂದೆ ಸ್ವಾಮಿಯನ್ನ ಸೇರಿಸ್ಕೊಳ್ಳಿ, ಅದೇ ನಿಮ್ಮ ಸನ್ಯಾಸಿ ಹೆಸರು ಅಂತ ಹೇಳಿ ಹೇಳ್ತಾರೆ. ಸೊ ಹಾಗಾಗಿ ಲೋಕನಾಥ್ ದಾಸ್ ಇದ್ದಿದ್ದು ಲೋಕನಾಥ್ ಮಹಾರಾಜ್ ಆಯ್ತು, ಲೋಕನಾಥ್ ಸ್ವಾಮಿ ಮಹಾರಾಜ್ ಆಯ್ತು, ಲೋಕನಾಥ್ ಸ್ವಾಮಿ ಆಯ್ತು. ಸೊ ಹಾಗಾಗಿ ಮತ್ತೆ ಏನ್ ಸೇವೆ ಮಾಡ್ಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಅವ್ರು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ನೀವು ಪಾದಯಾತ್ರೆ ಮಾಡ್ಬೇಕು. ಅದು ಡೈರೆಕ್ಟ್ ಇನ್ಸ್ಟ್ರಕ್ಷನ್, ಡೈರೆಕ್ಟ್ ಸೂಚನೆ. ಶ್ರೀಲ ಪ್ರಭುಪಾದರಿಂದ ಮಹಾರಾಜಿಗೆ ಬಂದದ್ದು ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಏನು ಅಂತಂದ್ರೆ, ನೀವು ಪಾದಯಾತ್ರೆ ಶುರು ಮಾಡ್ಬೇಕು. ಪಾದಯಾತ್ರೆ ಅಂದ್ರೆ ಏನು ಅಂತಂದ್ರೆ, ಭಗವಂತನನ್ನ ಮನೆ ಮನೆಗೂ ಕರ್ಕೊಂಡು ಹೋಗುದು, ಹಳ್ಳಿ ಹಳ್ಳಿಗೂ ಕರ್ಕೊಂಡು ಹೋಗುದು. ಹೇಗ್ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ, ಎತ್ತಿನ ಗಾಡಿಯಲ್ಲಿ ಭಗವಂತನ ವಿಗ್ರಹಗಳನ್ನ ಇಟ್ಟುಕೊಂಡು, ಎತ್ತಿನ ಗಾಡಿಯಲ್ಲಿ ಭಗವಂತನ ವಿಗ್ರಹಗಳನ್ನ ಕೂರಿಸ್ಕೊಂಡು, ಅಲ್ಲಿ ಕೀರ್ತನೆ ಮಾಡ್ಕೊಂತ, ಭಜನೆ ಮಾಡ್ಕೊಂತ, ಪುಸ್ತಕಗಳನ್ನ ವಿತರಣೆ ಮಾಡ್ತಾ, ಪ್ರಸಾದವನ್ನು ವಿತರಣೆ ಮಾಡ್ತಾ, ಹೀಗೆ ನೀವು ಪಾದಯಾತ್ರೆ ಮಾಡಬೇಕು ಅಂತ ಹೇಳಿ ಪ್ರಭುಪಾದರು ಹೇಳ್ತಾರೆ. ಸೊ ಈಗ ಗುರು ಆದೇಶ ಕೊಟ್ಟಿದ್ದಾರೆ, ಗುರು ಸೂಚನೆ ಕೊಟ್ಟಿದ್ದಾರೆ, ಪಾಲನೆ ಮಾಡ್ಲೇಬೇಕು. ಈಗ ಅದರಲ್ಲಿ ಸನ್ಯಾಸರಿಗೂ. ಸೊ ಹಾಗಾಗಿ ಯಾವಾಗಿಂದ ಅವರು ಈ ಪಾದಯಾತ್ರೆಯನ್ನು ಶುರು. ಸೊ ಆಗಿನ ಕಾಲದಲ್ಲಿ ಪಾದಯಾತ್ರೆಯಲ್ಲಿ ಈಗಿದ್ದಂಗೆ ತುಂಬಾ ಜನ ಇರ್ತಾ ಇರ್ಲಿಲ್ಲ, ಆಗ ತುಂಬಾ ಕಡಿಮೆ, ಈ ಯುವಕರನ್ನು ತುಂಬಾ ಕಡಿಮೆ. ಮಹಾರಾಜ್ ಹೇಳ್ತಾರೆ, ಭಾರತ ದೇಶದಲ್ಲಿ ಮೊದಲನೇ ಕಾಲೇಜ್ ಯುವಕ ಇಸ್ಕಾನ್ಗೆ ಸೇರಿದ್ದು ಅಂತಂದ್ರೆ ಅದು ಪರಮ ಪೂಜ್ಯ ಲೋಕನಾಥ ಸ್ವಾಮಿ ಮಹಾರಾಜ್. ಕಾಲೇಜಲ್ಲಿ ಓದೋ ಹುಡುಗ, ಪ್ರಥಮ ಹುಡುಗ ಭಾರತ ದೇಶದಲ್ಲಿ ಪ್ರಭುಪಾದರ ಮೂವ್ಮೆಂಟ್ಗೆ ಸೇರಿದ್ದು, ಪ್ರಭುಪಾದಗೆ ಸೇವೆ ಮಾಡುವಂತ ಅದೃಷ್ಟವನ್ನು ಸಿಕ್ಕಿದಂತಹವರು ಲೋಕನಾಥ ಸ್ವಾಮಿ ಮಹಾರಾಜ್. ಸೊ ಮಹಾರಾಜ್ ಹೇಳ್ತಾರೆ, ಐ ಆಮ್ ಸೋ ಫಾರ್ಚುನೇಟ್ ಟು ಬಿ ದ ಫಸ್ಟ್ ಇಂಡಿಯನ್ ಸ್ಟೂಡೆಂಟ್ ಟು ಜಾಯಿನ್ ಇಸ್ಕಾನ್ ಮೂವ್ಮೆಂಟ್ ಅಂತ, ಫಸ್ಟ್ ಇಂಡಿಯನ್ ಕಾಲೇಜ್ ಸ್ಟೂಡೆಂಟ್. ಸೊ ಆ ಕಾಲೇಜಿನ ವಯಸ್ಸಿನಲ್ಲೇ ಅವರು ಪ್ರಭುಪಾದರನ್ನ ನೋಡಿ, ಅವರಿಂದ ಸ್ಫೂರ್ತಿದಾಯಕವಾಗಿ, ಅವರಿಂದ ದೀಕ್ಷೆಯನ್ನು ತಗೊಂಡು, ಅವರಿಂದ ಸೂಚನೆಗಳನ್ನ ತಗೊಂಡು, ಅವರಿಂದ ಸನ್ಯಾಸವನ್ನು ಸ್ವೀಕಾರ ಮಾಡಿ. ಯಾಕಂದ್ರೆ ನೋಡಿ, ಸನ್ಯಾಸ ಸ್ವೀಕಾರ ಮಾಡೋದು ಅಷ್ಟು ಸುಲಭವಾದದ್ದಲ್ಲ, ಸನ್ಯಾಸ ಆಶ್ರಮವನ್ನು ತಗೊಳ್ಳೋದು ಅಷ್ಟು ಸುಲಭವಾದದ್ದಲ್ಲ. ಇನ್ನೊಂದೇನಂದ್ರೆ, ಕಲಿಯುಗದಲ್ಲಿ ಸನ್ಯಾಸ ಆಶ್ರಮವನ್ನ ನಿಷೇಧಿಸ ಮಾಡಲಾಗಿದೆ ಶಾಸ್ತ್ರಗಳ ಪ್ರಕಾರ, ವೇದಗಳ ಪ್ರಕಾರ. ಯಾಕಂತಂದ್ರೆ ಸನ್ಯಾಸರಂದ್ರೆ ಅವರು ಪೂರ್ತಿ ಮಾರ್ಗದಲ್ಲಿ ವೈರಾಗ್ಯವಾಗಿರ್ಬೇಕು, ಪರಿಪೂರ್ಣವಾಗಿ ವೈರಾಗ್ಯದಲ್ಲಿರ್ಬೇಕು. ಅವರು ತಮ್ಮ ಆತ್ಮಾರ್ಪಣೆಯನ್ನ ಮಾಡ್ಬೇಕು ಭಗವಂತನಿಗೆ, ಅಂದ್ರೆ ತಮ್ಮ ಆತ್ಮವನ್ನೇ ಭಗವಂತನಿಗೆ ಅರ್ಪಣೆ ಮಾಡಬೇಕು. ನಾನು 24 ಗಂಟೆನೂ ಭಗವಂತನ ಸೇವೆಯಲ್ಲೇ ತೊಡಗಿಸ್ಕೊಂತೀನಿ ಅಂತ ಅವರು ಅವ್ರು ಭಗವಂತನಿಗೆ ಅರ್ಪಿಸ್ಕೊಳ್ಳುವಂಥದ್ದು ಆ ಸನ್ಯಾಸಾಶ್ರಮ. ಸೊ ಅಂಥದ್ದು ಇವರು 24ನೇ ವರ್ಷದ ವಯಸ್ಸಿಗೆ ಅವರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡ್ತಾರೆ. ನೋಡಿ, 24, 23, 22, 18, ಸೊ ಈ ವಯಸ್ಸಲ್ಲಿ ಹುಡುಗರಿಗೆ, ಮಕ್ಕಳಿಗೆ ತುಂಬಾ ಚಂಚಲವಾದಂತ ಮನಸ್ಸಿರುತ್ತೆ.
ಅವ್ರು ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತಾಗಿರಲ್ಲ, ಅವ್ರು ಎಂತಹ ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅಂತದ್ರಲ್ಲಿ ನೋಡಿ, ನಾವು ಯಾವತ್ತು ಅದ್ ಯಾವುದೇ ಸಿಚುಯೇಷನ್ ಅಲ್ಲಿ ಇದ್ರು, ಯಾವುದೇ ಪರಿಸ್ಥಿತಿ ಇದ್ದಿದ್ರು, ನಾವು ಯಾವತ್ತು ಶುದ್ಧ ಭಕ್ತರನ್ನು ಸೇರ್ತೇವೆ, ಶುದ್ಧ ಭಕ್ತರ ಸಾಂಗತ್ಯವನ್ನು ತಗೊಂತೇವೆ, ಶುದ್ಧ ಭಕ್ತರಿಗೆ ಸೇವೆ ಮಾಡ್ತೇವೆ, ಸೊ ಆಗ ಮಾತ್ರ ನಮ್ಗೆ ಆ ಒಂದು ಮನಸ್ಥಿತಿ ಅನ್ನೋದು ಬರುತ್ತೆ. ಎಸ್, ನಾನು ಭಗವಂತನ ಸೇವೆ ಮಾಡಬೇಕು, ನಮ್ಮಲ್ಲಿ ಭಕ್ತಿ ಅನ್ನೋದು ಬರುತ್ತೆ. ಗುರು ಕೃಷ್ಣ ಪ್ರಸಾದೇ ಹೋಯ್ ಭಕ್ತಿ ಲತಾ ಬೀಜ ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಭಕ್ತಿ ಅನ್ನೋ ಬೀಜ ನಮ್ಮ ಹೃದಯದಲ್ಲಿ ಬೆಳಿಬೇಕು ಅಂತಂದ್ರೆ ಅದು ಗುರುವಿನ ಪ್ರಸಾದ, ಗುರುವಿನ ಕೃಪೆ ಇರಬೇಕು, ಕೃಷ್ಣನ ಕೃಪೆ ಇರಬೇಕು ಅಂತ. ಸೊ ಹಾಗಾಗಿ ಮತ್ತೆ ಅವರು ಪಾದಯಾತ್ರೆಯನ್ನು ಶುರು ಮಾಡ್ತಾರೆ. ಪಾದಯಾತ್ರೆಯಲ್ಲಿ ಆಗ ಪಾದಯಾತ್ರೆಗೆ ಇವ್ರಿಗೆ ಹಣನು ಅಷ್ಟು ಇರ್ತಾ ಇರ್ಲಿಲ್ಲ. ಸೊ ಯಾಕಂದ್ರೆ ಎತ್ತಿನ ಗಾಡಿ ಬೇಕು, 2 ಎತ್ತುಗಳು ಬೇಕು, ಅದಕ್ಕೆ ಮೇವು ಹಾಕ್ಬೇಕು, ಅದಕ್ಕೆ ಊಟ ಕೊಡ್ಬೇಕು, ನೀರು ಕೊಡ್ಬೇಕು, ಪ್ರಸಾದ ವಿತರಣೆ ಮಾಡಕ್ಕೆ ಸಾಮಗ್ರಿಗಳು ಬೇಕು, ಆ ಗ್ರಾಸರೀಸ್ ಧಾನ್ಯಗಳು ಬೇಕು, ಹಾಗಾಗಿ ಪುಸ್ತಕ ವಿತರಣೆ ಮಾಡಕ್ಕೆ ಪುಸ್ತಕಗಳು ಬೇಕು. ಸೊ ಹೀಗೆ ತುಂಬಾ ಖರ್ಚುಗಳು ಇರ್ತಾ ಇತ್ತು. ಈಗ್ಲೂ ಖರ್ಚಿದೆ. ಸೊ ಆಗ್ಲಿಂದಾನೇ ಆ ಖರ್ಚುಗಳು ಇರ್ತಾ ಇದೆ. ಆದ್ರೆ ಇವ್ರ ಹತ್ರ ಅಷ್ಟು ಯಾಕಂದ್ರೆ ಆಗ ಸ್ಟಾರ್ಟಿಂಗು ಇವ್ರ ಹತ್ರ ಅಷ್ಟು ಆ ಹಣ ಇರ್ತಾ ಇರ್ಲಿಲ್ಲ. ಸೊ ಆಗ ಏನ್ ಮಾಡೋರು ಅಂತಂದ್ರೆ ಹೋಗಿ ಪ್ರಭುಪಾದರನ್ನ ಕೇಳ್ತಾ ಇದ್ರು, ಪ್ರಭುಪಾದ್ ನಮ್ಗೆ ಹಣ ಬೇಕು ಸ್ವಲ್ಪ ಆ ಪಾದಯಾತ್ರೆ ಮಾಡ್ಲಿಕ್ಕೆ. ಸೊ ಪಾದಯಾತ್ರೆ ನಮ್ಮ ಹತ್ರ ಅಷ್ಟು ಹಣ ಇರ್ತಾ ಇಲ್ಲ, ಸೊ ನಾವೆಲ್ಲ ಮಾಡ್ಕೊಳಕ್ಕೆ ಹಣ ಸಾಕಾಗ್ತಾ ಇಲ್ಲ ಅಂತ ಪ್ರಭುಪಾದನ ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಶ್ರದ್ಧೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್. ನಾವು ತೆಲುಗಲ್ಲಿ ಪೆಟ್ಟುಬಡಿ ಅಂತ ಹೇಳ್ತಾರೆ. ಇನ್ವೆಸ್ಟ್ ಮಾಡೋದು. ನೀವು ಶ್ರದ್ಧೆಯಿಂದ ನೀವು ಮಾಡಿ, ಕೃಷ್ಣನೇ ನಿಮಗೆ ಅದೊಂದು ಸೇರಿಸ್ತಾನೆ ಅಂತ ಪ್ರಭುಪಾದ ಹೇಳ್ತಾರೆ. ನಾವು ಶ್ರದ್ಧೆಯಿಂದ ಏನ್ ಮಾಡಿದ್ರು ನಮಗೆ ಎಂತಹ ಒಂದು ಅರೇಂಜ್ಮೆಂಟ್ಸ್, ಎಂತದ ಒಂದು ವ್ಯವಸ್ಥೆಗೆ ಬೇಕು ಅದು ಭಗವಂತ ಮಾಡಿಕೊಡ್ತಾರೆ. ಅದರಲ್ಲಿ ನಂಬಿಕೆ ಇರಬೇಕು. ಪ್ರಭುಪಾದರು ಅಮೆರಿಕಾಗ ಹೋದಾಗ ಅವ್ರ ಹತ್ರ ಏನಿತ್ತು? ಏನೂ ಇರ್ಲಿಲ್ಲ. 2 ಜೊತೆ ಬಟ್ಟೆ ಇತ್ತು. ಅವ್ರ ಹತ್ರ ಅವರು ಅನುವಾದ ಮಾಡಿದಂತ ಒಂದು ಭಾಗವತ ಬುಕ್ ಇತ್ತು. ಹಾಗೆ 40 ರೂಪಾಯಿ ಇಟ್ಕೊಂಡು ಅವ್ರು ಹೋದ್ರು. ಇಷ್ಟೆಲ್ಲ ಇಸ್ಕಾನ್ ಸ್ಥಾಪನೆ ಮಾಡಿ, ಇಷ್ಟೆಲ್ಲ ಲಕ್ಷಾಂತರ ಜನ ಮಾಡ್ಲಿಕ್ಕೆ, ರಥಯಾತ್ರೆಗಳು ಮಾಡ್ಲಿಕ್ಕೆ, ಜನ್ಮಾಷ್ಟಮಿಗಳು ಮಾಡ್ಲಿಕ್ಕೆ, ಅಲ್ಲಿ ಪ್ರೋಗ್ರಾಮ್ಸ್ ಮಾಡ್ಲಿಕ್ಕೆ, ಹಬ್ಬಗಳು ಮಾಡ್ಲಿಕ್ಕೆ, ಅಭಿಷೇಕಗಳು ಮಾಡ್ಲಿಕ್ಕೆ, ಪ್ರತಿಷ್ಠಾಪನೆಗಳು ಮಾಡ್ಲಿಕ್ಕೆ, ದೇವಸ್ಥಾನಗಳು ಕಟ್ಲಿಕ್ಕೆ ಎಲ್ಲಿಂದ ಬಂತು ದುಡ್ಡು ಅಂತಂದ್ರೆ ಅದು ಇನ್ವೆಸ್ಟ್ಮೆಂಟ್, ಪ್ರಭುಪಾದರ ಇನ್ವೆಸ್ಟ್ಮೆಂಟ್, ಪ್ರಭುಪಾದರ ಒಂದು ಶ್ರದ್ಧೆ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ನಾನು ಶ್ರದ್ಧೆಯಿಂದ ಮಾಡ್ತೇನೆ, ಅದಕ್ಕೆ ಏನೇನ್ ಬೇಕೋ ಅದನ್ನ ಪೂರೈಸಿಕೊಡ್ಸುವಂತದ್ದು ಜವಾಬ್ದಾರಿ ಕೃಷ್ಣಂದು ಅಂತ. ಕೃಷ್ಣನ್ ಮೇಲೆ ಪೂರ್ತಿ ಶರಣಾಗತಿಯಾಗಿ, ಕೃಷ್ಣನ್ ಮೇಲೆ ನಾವು ಯಾವತ್ತು ನಂಬಿಕೆ ಇಟ್ಕೊಂತೀವಿ, ನಾವು ಏನೇ ಸೇವೆ ಮಾಡಿದ್ರು ಅದಕ್ಕೆ ಏನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತಾನೆ. ಸೊ ಹಾಗಾಗಿ ಪ್ರಭುಪಾದ ಹೇಳ್ತಾರೆ ಇವ್ರಿಗೆ, ನೀವು ನಿಮ್ಮ ಶ್ರದ್ಧೆಯನ್ನು ಇಟ್ಟು ಮಾಡಿ, ಈಗ ಏನಾಗುತ್ತೋ ಅದು ಮಾಡಿ, ಭಗವಂತನೇ ಎಲ್ಲ ನಿಮ್ಗೆ ವ್ಯವಸ್ಥೆ ಮಾಡಿಕೊಡ್ತಾನೆ ಅಂತ ಹೇಳಿ ಆಯ್ತು. ಇನ್ನ ಪ್ರಭುಪಾದರು ಹೇಳಿದ್ದಾರೆ ಅಂತ ಹೇಳಿ ಇವರು ಅದೇ ಪ್ರಯತ್ನದಲ್ಲಿ, ಅದೇ ಉತ್ಸಾಹದಲ್ಲಿ ಶ್ರದ್ಧೆಯಿಂದ ಮಾಡ್ತಾರೆ. ಆಗ ಶ್ರದ್ಧೆಯಿಂದ ಮಾಡ್ತಾ ಇರ್ಬೇಕಾದ್ರೆ ಒಂದೊಂದೇ ಬೆಳೆಯುತ್ತೆ. ಒಬ್ರು ಬಂದು ನಾನು ಎತ್ತಿನ ಗಾಡಿಯನ್ನ ಆ ಕೊಡ್ತೇನೆ ಅಂತ ಹೇಳ್ತಾರೆ. ಇನ್ನೊಬ್ರು ಬಂದು ನಾನು ಎತ್ತುಗಳನ್ನ ಕೊಡ್ತೇನೆ, ಇನ್ನೊಬ್ರು ಬಂದು ನಾನು ಧಾನ್ಯಗಳನ್ನ ಕೊಡ್ತೇನೆ, ಇನ್ನೊಂದು ನಾನು ಪುಸ್ತಕಗಳನ್ನ ಕೊಡ್ತೇನೆ. ಸೊ ಹೀಗೆ ಎಲ್ಲರೂ ಸಹಾಯ ಮಾಡಿದ್ರು. ಸೊ ಹಾಗೆ ಪಾದಯಾತ್ರೆ ಬೆಳೆದು ಇವತ್ತು 130 ದೇಶಗಳಲ್ಲಿ ಮಹಾರಾಜರು ಪಾದಯಾತ್ರೆಯನ್ನ ಮಾಡಿಸ್ತಾ ಇದ್ದಾರೆ. ಭಾರತ ವಿದೇಶಗಳಲ್ಲಿ ಪ್ರಪಂಚದ 135 ದೇಶಗಳಲ್ಲಿ ಇವತ್ತು ಇಸ್ಕಾನ್ ಪಾದಯಾತ್ರೆ ಇದೆ. ಸೊ ಪಾದಯಾತ್ರೆ ಅಂದ್ರೆ ನಮಗೆ ಭಾರತ ದೇಶದಲ್ಲೇ ಪಾದಯಾತ್ರೆ ಅಂದ್ರೆ ನಾವು ಒಂದು ವಿಚಿತ್ರವಾಗಿ ನೋಡ್ತೇವೆ, ಅಯ್ಯೋ ಪಾದಯಾತ್ರೆನ ಅಂತ. ಇದರಲ್ಲಿ ಸಹ ಅಮೇರಿಕಾ, ನ್ಯೂಜಿಲ್ಯಾಂಡು, ಲಂಡನ್ನು, ಯುರೋಪು, ಸ್ವಿಟ್ಜರ್ಲ್ಯಾಂಡು, ಬ್ಯಾಂಕಾಕು, ಥೈಲ್ಯಾಂಡ್, ಸೊ ಇಂತಹ ದೇಶಗಳಲ್ಲಿ, ಮಲೇಷಿಯಾ, ಚೈನಾ, ರಷ್ಯಾ, ಇಂತಹ ಪಾಶ್ಚಾತ್ಯ ದೇಶಗಳಲ್ಲಿ, ಇಂತಹ ವಿದೇಶಗಳಲ್ಲಿ ಸಹ ಅಲ್ಲಿ ಎತ್ತಿನ ಗಾಡಿಯಲ್ಲೇ ವಿದೇಶದಲ್ಲಿ ಸಹ ಎತ್ತಿನ ಗಾಡಿಯಲ್ಲೇ ಶ್ರೀ ಗೌರ್ ನಿತಾಯ್ ವಿಗ್ರಹಗಳನ್ನ ಇಟ್ಟುಕೊಂಡು, ಪ್ರಭುಪಾದರ ಒಂದು ಮೂರ್ತಿಯನ್ನ ಇಟ್ಟುಕೊಂಡು ಇವರು ಅಲ್ಲಿ ನಗರ ಸಂಕೀರ್ತನೆಯನ್ನ ಮಾಡಿ, ಮನೆಗೂ ಹೋಗಿ ಅವ್ರಿಗೆ ಪ್ರಸಾದವನ್ನ ಹಂಚಿ, ಪುಸ್ತಕಗಳನ್ನ ಹಂಚಿ, ಮನೆಗೂ ಚೈತನ್ಯ ಮಹಾಪ್ರಭು ಹೇಳದಂತೆ ತಾರೇ ದೇಕು ಕಾರ್ಯ ಕಹೋ ಅಂತ ಹೇಳ್ತಾರಲ್ಲ. ಸೊ ಹಾಗೆ ಪ್ರತಿ ಮನೆಗೂ ಸಹ ಚೈತನ್ಯ ಮಹಾಪ್ರಭುಗಳ ಹೆಸರು, ಭಗವಂತನ ಹೆಸರುಗಳನ್ನ ಇವರು ವ್ಯಾಪಿಸ್ತಾ, ಸೊ ಆ ಒಂದು ಚೈತನ್ಯ ಮಹಾಪ್ರಭು ಏನು ಒಂದು ಸೂಚನೆ ಮಾಡಿಕೊಟ್ಟಿದ್ರು ಅದನ್ನ ಇವರು
ಪೂರೈಸ್ಕೊಂಡು ಬರ್ತಾ ಇದ್ದಾರೆ. ಸೊ ಇವತ್ತು ನಾವು ಇಡೀ ಪ್ರಪಂಚಾದ್ಯಂತ ನೋಡಿದ್ರೆ ಪಾದಯಾತ್ರೆಗಳನ್ನ ಮಹಾರಾಜರು ಮಾಡಿಸ್ತಾರೆ. ಎಲ್ಲಿಂದ ಬಂತು ಸ್ಫೂರ್ತಿ ಅಂದ್ರೆ ಅವರಿಗೆ ಅವರ ಗುರುಗಳು ಆದಂತಹ ಪ್ರಭುಪಾದರ ಮೇಲೆ, ಹಾಗೆ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ಮೇಲೆ ಅವ್ರಿಗಿರುವಂತಹ ನಂಬಿಕೆ. ಅದೇ ಅವರ ಇನ್ವೆಸ್ಟ್ಮೆಂಟ್. ಈಗ ನಾವ್ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ, ನಾವು ಒಂದು ಇನ್ವೆಸ್ಟ್ ಮಾಡ್ಬೇಕು. ಇನ್ವೆಸ್ಟ್ಮೆಂಟ್ ನಾವು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಸ್ವಲ್ಪ ಹಣ ಖರ್ಚು ಮಾಡ್ಬೇಕು. ಆವಾಗ್ಲೇ ನಾವು ಅದನ್ನ ಸೆಟಪ್ ಮಾಡಕ್ಕಾಗುತ್ತೆ. ಆ ಬಿಸ್ನೆಸ್ ಸೆಟಪ್ ಮಾಡಿ ಅದರಿಂದ ಏನೋ ಲಾಭವನ್ನ ಪಡಿಬಹುದು ಮತ್ತೆ. ಸೊ ಹಾಗಾಗಿ ಆ ಅವರು ಒಂದು ಆ ಇನ್ವೆಸ್ಟ್ಮೆಂಟ್ ಏನಿದೆ ಅವ್ರದ್ದು, ಅದೇ ಅವರ ಒಂದು ಸ್ಫೂರ್ತಿ, ಅವ್ರಿಗಿರುವಂತಹ ಒಂದು ಉತ್ಸಾಹ, ಅವ್ರಿಗಿರುವಂತಹ ಒಂದು ಶ್ರದ್ಧೆ. ಸೊ ಹಾಗಾಗಿ ಮಹಾರಾಜರು ಆ ಪಾದಯಾತ್ರೆ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಈಗ ಇಂಡಿಯಾದಲ್ಲಿ ಆಲ್ ಇಂಡಿಯಾ ಪಾದಯಾತ್ರೆ ಇದೆ, ಉತ್ಕಲ್ ಪಾದಯಾತ್ರೆ, ಒರಿಸ್ಸಾ ಪಾದಯಾತ್ರೆ ಇದೆ, ಉತ್ತರ ಪ್ರದೇಶ ಪಾದಯಾತ್ರೆ ಇದೆ, ಮಹಾರಾಷ್ಟ್ರ ಪಾದಯಾತ್ರೆ ಇದೆ, ಆಂಧ್ರ ಪ್ರದೇಶ ಪಾದಯಾತ್ರೆ ಇದೆ, ಹಾಗೆ ತಮಿಳುನಾಡು ಪಾದಯಾತ್ರೆ ಇದೆ, ಮಧ್ಯಪ್ರದೇಶ ಪಾದಯಾತ್ರೆ ಇದೆ, ಡೆಲ್ಲಿ ಪಾದಯಾತ್ರೆ ಇದೆ, ಮಾಯಾಪುರ್ ಪಾದಯಾತ್ರೆ ಇದೆ, ವೃಂದಾವನ್ ಪಾದಯಾತ್ರೆ ಇದೆ. ಸೊ ಹಾಗಾಗಿ ಇವೆಲ್ಲ ಮಾಡ್ಕೊಂಡು ಬಂದ್ರು. ಸೊ ನಾವೆಲ್ಲರೂ ಪ್ರಾರ್ಥನೆ ಮಾಡಬೇಕು, ನಮ್ಮ ಕರ್ನಾಟಕದಲ್ಲಿ ಸಹ ಕರ್ನಾಟಕ ಪಾದಯಾತ್ರೆ ಅನ್ನೋದು ಶುರುವಾಗಬೇಕು. ನಮ್ಮ ಕರ್ನಾಟಕದಲ್ಲಿ ಸಹ ಕರ್ನಾಟಕ ಪಾದಯಾತ್ರೆ ಅನ್ನೋದೊಂದು ಶುರುವಾಗಬೇಕು. ಸೊ ನಮ್ಮ ಕರ್ನಾಟಕದಲ್ಲಿ ಸಹ ಪ್ರತಿ ಮನೆಗೆ, ಪ್ರತಿ ಜಿಲ್ಲೆಗೆ ಹೋಗಿ, ಪ್ರತಿ ಹಳ್ಳಿಗೆ ಹೋಗಿ ಈ ಒಂದು ಕೃಷ್ಣನ ನಾಮವನ್ನ, ಭಗವಂತನ ನಾಮವನ್ನ ನಾವು ಪ್ರಚಾರ ಮಾಡಬೇಕು. ಚೈತನ್ಯ ಮಹಾಪ್ರಭುಗಳ ಒಂದು ಸೂಚನೆಯನ್ನು ನಾವು ಪಾಲನೆ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಸಹ ಪ್ರಾರ್ಥನೆ ಮಾಡಿ. ಸೊ ಹಾಗಾಗಿ ಮತ್ತೆ ಪಾದಯಾತ್ರೆ ನಡೀತಾ ಇತ್ತು. ಸೊ ಅದಾದ್ಮೇಲೆ ಆ ಮಹಾರಾಜರು ವ್ರಜಮಂಡಲ ಪರಿಕ್ರಮ ಅಂತ ಸ್ಟಾರ್ಟ್ ಮಾಡ್ತಾರೆ. ಸೊ ವ್ರಜಮಂಡಲ ಪರಿಕ್ರಮ ಅಂತಂದ್ರೆ ಇದು ಆ ವೃಂದಾವನದಲ್ಲಿ ಕಾರ್ತಿಕ ಮಾಸದಲ್ಲಿ ನಡೆಯುವಂತ ಪರಿಕ್ರಮ. ಸೊ ವೃಂದಾವನದಲ್ಲಿ ನಾವೆಲ್ಲರೂ ಹೋಗಿರ್ಬೋದು, ತಾವೆಲ್ಲರೂ ಹೋಗಿರ್ತೀರಾ. ಸೊ ವೃಂದಾವನದಲ್ಲಿ 12 ವನಗಳಿದೆ, ಅರಣ್ಯಗಳು, ವನಗಳಿದೆ. ಸೊ ಅಲ್ಲಿ 12 ವನಗಳಲ್ಲಿ ಇವರು ಪರಿಕ್ರಮ 30 ದಿನ ವೃಂದಾವನನ ಪರಿಕ್ರಮ ಮಾಡ್ತಾರೆ. ಸೊ ಅದನ್ನ ವ್ರಜಮಂಡಲ ಪರಿಕ್ರಮ ಅಂತ ಕರೀತಾರೆ. ಸೊ ಆ ವ್ರಜಮಂಡಲ ಪರಿಕ್ರಮವನ್ನು ಶುರು ಮಾಡಿದಂಥವ್ರು ಮಹಾರಾಜರು. ಆ ವ್ರಜಮಂಡಲ ಪರಿಕ್ರಮದಲ್ಲಿ ಸಾವಿರಾರು ಜನ ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ಖಂಡಗಳಿಂದ, ಬೇರೆ ಬೇರೆ ಜಿಲ್ಲೆಗಳ, ರಾಜ್ಯಗಳ, ಊರುಗಳಿಂದ ಎಲ್ಲರೂ ಸಹ ಅಲ್ಲಿ ಸೇರಿ ಅವರೆಲ್ಲರೂ ಸಹ ವೃಂದಾವನದ ಪರಿಕ್ರಮ, ವೃಂದಾವನದ ಹಳ್ಳಿ ಹಳ್ಳಿಗೆ ಎಲ್ಲ ಭಗವಂತ ಎಲ್ಲೆಲ್ಲಿ ಲೀಲೆಗಳನ್ನ ಮಾಡಿದಾನೆ ಅಲ್ಲೆಲ್ಲೂ ಹೋಗಿ ಅಲ್ಲಿ ಶ್ರವಣವನ್ನ ಮಾಡಿ, ಅಲ್ಲಿ ಪ್ರಸಾದವನ್ನ ಸ್ವೀಕಾರ ಮಾಡಿ, ಅಲ್ಲೇ ಮಲ್ಕೊಂಡು, ಅಲ್ಲೇ ಎಲ್ಲ ಒಗ್ಗಟ್ಟಿಗೆ ಇವರು ಆ ಪರಿಕ್ರಮ ಅನ್ನೋದನ್ನ ಮಾಡ್ತಾರೆ. ಸೊ ಹೀಗಾಗಿ 30 ದಿನ ವ್ರಜಮಂಡಲ ಪರಿಕ್ರಮವನ್ನ ಮಾಡ್ತಾರೆ. ಸೊ ಮಾಡಿ ಬರ್ತಾರೆ. ಸೊ ಮುಂಚೆ ತುಂಬಾ ಕಡಿಮೆ ಇದ್ರು. ಸೊ ಈಗ ಸಾವಿರಾರು ಜನ, ಏನಿಲ್ಲ ಅಂದ್ರು ಒಂದು 10,000 ಜನ ಇವತ್ತು ಆ ವ್ರಜಮಂಡಲ ಪರಿಕ್ರಮದಲ್ಲಿ ಮಾಡ್ತಾರೆ. ಕಾರ್ತಿಕ ಮಾಸದಲ್ಲಿ ಒಂದು ಪೂರ್ತಿ ಕಾರ್ತಿಕ ಮಾಸದ ಒಂದು ತಿಂಗಳು ಏನಿದೆ 30 ದಿನ ಅಲ್ಲಿ ವ್ರಜಮಂಡಲ ಪರಿಕ್ರಮವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮತ್ತೆ ನವದೀಪ್ ಮಂಡಲ ಪರಿಕ್ರಮ ಅನ್ನೋದು ಇವರು ಶುರು ಮಾಡ್ತಾರೆ. ನಾವು ನೋಡ್ಬೋದು ಮಾಯಾಪುರದಲ್ಲಿ ಗೌರ ಪೂರ್ಣಿಮೆಗೆ ಮುಂಚೆ 7 ದಿನ 8 ದಿನ ನವದೀಪ್ ಮಂಡಲ್ ಪರಿಕ್ರಮ ಅಂತ, ಅದೇ ನವದ್ವೀಪಗಳೇನಿದೆ, ಚೈತನ್ಯ ಮಹಾಪ್ರಭುಗಳು ಮಾಡಿದಂತಹ ಲೀಲೆಗಳು. ಸೊ ಶುದ್ಧ ಭಕ್ತರು, ಚೈತನ್ಯ ಮಹಾಪ್ರಭು ಶಿಷ್ಯರು, ಚೈತನ್ಯ ಮಹಾಪ್ರಭು ಸಂಗತಿಗಳು ಯಾರಿದ್ರು ಅವರೆಲ್ಲ ಇರುವಂತಹ ಒಂದು ಜಾಗಗಳೇನಿದೆ, ಸೊ ಅಲ್ಲೆಲ್ಲ ಪರಿಕ್ರಮ ಮಾಡ್ತಾರೆ. ತಾವೆಲ್ಲರೂ ಹೋಗಿದ್ದೀರಾ ನವದೀಪ್ ಮಂಡಲ್ ಪರಿಕ್ರಮಗೆ, ವ್ರಜಮಂಡಲ್ ಪರಿಕ್ರಮಗೆ ಯಾವಾಗಾದ್ರೂ ಹೋಗಿದ್ದೀರಾ? ಯಾರಾದ್ರೂ ಇದ್ದೀರಾ ಹೋದವರು? ಸೊ ನವದೀಪ್ ಮಂಡಲ್ ಪರಿಕ್ರಮ ಅನ್ನೋದು ಮಾಯಾಪುರಲ್ಲಿ ನಡೆಯುತ್ತೆ. ಮಾಯಾಪುರ್, ಕಲ್ಕತ್ತಾ, ವೆಸ್ಟ್ ಬೆಂಗಾಲ್ ಮಾಯಾಪುರ್ ಅಲ್ಲಿ ನಡೆಯುತ್ತೆ. ವ್ರಜಮಂಡಲ ಪರಿಕ್ರಮ ಅನ್ನೋದು ವೃಂದಾವನದಲ್ಲಿ, ಮಥುರಾ, ಡೆಲ್ಲಿ ಹತ್ರ ಇರುವಂತಹ ವೃಂದಾವನದಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಆ ಒಂದು ನಡೀತದೆ. ಆಗ ಒಂದು 100 ಜನ, ಒಂದು 200 ಜನ ಹೋಗೋರಂತೆ. ಎಲ್ಲಿಗೆ? ನವದೀಪ್ ಮಂಡಲ್ ಪರಿಕ್ರಮ ಅಷ್ಟೇ. ತುಂಬಾ ಜಾಸ್ತಿ ಜನ ಹೋಗ್ತಾ ಇರ್ಲಿಲ್ಲ, ಎಲ್ಲೂ ಬರ್ತಾ ಇರಲಿಲ್ಲ. ಆದ್ರೆ ಇವತ್ತು ಭಗವಂತನ ಕೃಪೆಯಿಂದ, ಶಿಲ ಪ್ರಭುಪಾದರವರ ಕೃಪೆಯಿಂದ ಮಹಾರಾಜರು ಸ್ಟಾರ್ಟ್ ಮಾಡಿದ ನವದೀಪ ಮಂಡಲ ಪರಿಕ್ರಮ ಇವತ್ತು 15ರಿಂದ 20 ಸಾವಿರ ಜನ ನವದೀಪ ಮಂಡಲ ಪರಿಕ್ರಮದಲ್ಲಿ ಪಾಲ್ಗೊಳ್ತಾರೆ. 15ರಿಂದ 20 ಸಾವಿರ ಜನ ಆ ನವದೀಪ ಮಂಡಲ ಪರಿಕ್ರಮದಲ್ಲಿ ಅವ್ರು ಪಾಲ್ಗೊಳ್ತಾರೆ. ಹಾಗೆ 7 ದಿನ 8 ದಿನ ಎಲ್ಲ ನವದೀಪಗಳನ್ನ ಅವರು ದರ್ಶನ ಮಾಡ್ಕೊಂತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಮಾಡಿದಂತ ಲೀಲೆಗಳ ಜಾಗಗಳನ್ನ ಅವರು ಭೇಟಿ ಕೊಡ್ತಾರೆ. ಅಲ್ಲಿ ಅವರೆಲ್ಲ ಭಗವಂತನ ಬಗ್ಗೆ, ಚೈತನ್ಯ ಮಹಾಪ್ರಭುಗಳ ಶ್ರವಣಗಳನ್ನ ಮಾಡ್ತಾರೆ. ಸೊ ಹೀಗೆ ನವದೀಪ್ ಮಂಡಲ ಪರಿಕ್ರಮವನ್ನು ಅವರು ಶುರು ಮಾಡ್ತಾರೆ.
ಸೊ ಹೀಗಾಗಿ ತುಂಬಾ ಕಡೆ ಪ್ರಚಾರ ಆಗುತ್ತೆ, ತುಂಬಾ ಕಡೆ ಚೈತನ್ಯ ಮಹಾಪ್ರಭುಗಳ ಒಂದು ಕೀರ್ತಿಯನ್ನ ಬೆಳಗಿಸಿದಂತಹ ಒಂದು ಅವಕಾಶವನ್ನ ನಮ್ಮ ಮಹಾರಾಜರು ತಗೊಂಡಿದ್ದಾರೆ. ಸೊ ಹಾಗಾಗಿ ಆ ಅವರ ಒಂದು ನಿಶ್ಚಯ, ಅವರ ಒಂದು ನಿಶ್ಚಿತೆಯನ್ನು, ಅವರ ಒಂದು ಉತ್ಸಾಹವನ್ನು ನಾವೆಲ್ಲರೂ ಸಹ ನಾವು ಸ್ಫೂರ್ತಿದಾಯಕವಾಗಿ ತಗೋಬೇಕು. ಅವ್ರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ, ಅವ್ರು ಏನು ಕಷ್ಟಪಟ್ರು ಅವ್ರು ಹೇಳ್ತಾರೆ, ನಾವು ಏನು ಕಷ್ಟಪಟ್ರು ಅದು ನಮ್ಮ ಗುರುವಿನ ಸಂತೃಪ್ತಿಗಾಗಿಯೇ ನಾವು ಮಾಡ್ತಾ ಇದ್ದೀವಿ, ಶ್ರೀಲ ಪ್ರಭುಪಾದರವನ್ನ ಸಂತೃಪ್ತಿ ಮಾಡ್ಲಿಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತ. ಒಂದ್ಸತಿ ರಾತ್ರಿ 12 ಗಂಟೆ ಆಗಿದೆ, ರಾತ್ರಿ 12 ಗಂಟೆ ಆಗಿದೆ. ಆ ಇನ್ನ ಕೀರ್ತನೆ ನಡೀತಾನೆ ಇದೆ. ಇಲ್ಲಿ ನಮ್ಮ ಮಾಯಾಪುರ ಪಂಚತತ್ವದ ದೇವಸ್ಥಾನದಲ್ಲಿ, ಗುರು ಪಂಚತತ್ವದ ದೇವಸ್ಥಾನ ಇದೆ. ಸೊ ಆ ಹಾಲ್ ಅಲ್ಲಿ ನವಯೋಗೇಂದ್ರ ಸ್ವಾಮಿ ಮಹಾರಾಜರು ಕೀರ್ತನೆ ಮಾಡ್ತಾನೆ ಇದ್ದಾರೆ 12 ಗಂಟೆ ಆದ್ರು. ಅಲ್ಲಿಗೆ ರಾತ್ರಿ 12 ಗಂಟೆ ಈ ಪಾದಯಾತ್ರಾ ಟೀಮ್ ಅನ್ನೋದು ಅಲ್ಲಿಗೆ ಬರ್ತಾರೆ. ಈ ಪಾದಯಾತ್ರಾ ಟೀಮ್ ನ ಲೀಡ್ ಮಾಡುವಂತೆ ಹೆಡ್ ನಮ್ಮ ಮಹಾರಾಜರು. ಸೊ ಮಹಾರಾಜರು ಅವರ ಪಾದಯಾತ್ರಾ ಟೀಮ್ ಎಲ್ಲ ಅಲ್ಲಿಗೆ ಸೇರ್ಕೊಂತಾರೆ. ಸೊ ನವಯೋಗೇಂದ್ರ ಸ್ವಾಮಿ ಮಹಾರಾಜರು ಅವರು ಸಹ ಕೀರ್ತನ್ ಸಾಮ್ರಾಟರು. ಸೊ ಲೋಕನಾಥ್ ಸ್ವಾಮಿ ಮಹಾರಾಜ್ ಇವ್ರು ಸಹ ಕೀರ್ತನ್ ಸಾಮ್ರಾಟರು. ಇವರಿಬ್ರು ಕುತ್ಕೊಂಡು ಇಡೀ ದೇವಸ್ಥಾನವನ್ನ ಕಲ್ಲೋಲ ಆಗುವಷ್ಟು ಇವ್ರು ಕೀರ್ತನೆ ಮಾಡ್ತಾ ಇದ್ದಾರೆ. ಸೊ ಅಲ್ಲೇ ಮೇಲೆ ರೂಮ್ಸ್ ಇರುತ್ತೆ, ಅಲ್ಲಿ ಶೀಲ ಪ್ರಭುಪಾದರು ವಿಶ್ರಾಂತಿ ಪಡಿತಾ ಇರ್ತಾರೆ, ಮಲ್ಕೊಂಡಿರ್ತಾರೆ. ರಾತ್ರಿ ಹೊತ್ತು, ರಾತ್ರಿ 12 ಗಂಟೆ ಆಗಿದೆ, ಮಲ್ಕೊಂಡಿರ್ತಾರೆ. ಸೊ ಅವರು ಇವ್ರು ಜೋರಾಗಿ ಕೀರ್ತನೆ ಮಾಡ್ತಾ ಇದಾರೆ ಹಾಲ್ ಅಲ್ಲಿ. ಸೊ ಅವರು ಶಿಲ ಪ್ರಭುಪಾದ್ರ ಅವರ ಸರ್ವೆಂಟ್ ಅಸಿಸ್ಟೆಂಟ್ ಬಂದು ಹೇಳ್ತಾರೆ ಇವ್ರಿಗೆ, ನೋಡಿ ಪ್ರಭುಪಾದ್ರ ಅವ್ರು ಮಲ್ಕೊಂಡಿದ್ದಾರೆ, ಸೊ ಡಿಸ್ಟರ್ಬ್ ಮಾಡಬೇಡಿ ನೀವು ಪ್ರಭುಪಾದರಿಗೆ ಅಂತ ಹೇಳ್ತಾರೆ. ಇವ್ರೇನ್ ಮಾಡ್ತಾರೆ, ಇನ್ನ ಜೋರಾಗಿ ಕೀರ್ತನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮಾಡ್ಕೊಂಡು ಮೆಟ್ಲು ಹತ್ಕೊಂಡು ಶೀಲ ಪ್ರಭುಪಾದ್ರ ಅವ್ರ ರೂಮ್ ಹತ್ರ ಹೋಗ್ತಾರೆ. ಶೀಲ ಪ್ರಭುಪಾದರ ರೂಮ್ ಹತ್ರ ಹೋಗಿ ಕೀರ್ತನೆ ಮಾಡ್ತಾ ಇರ್ತಾರೆ. ಸರ್ವೆಂಟ್ರೆಲ್ಲ ಡೋರ್ಗೆ ಅಡ್ಡ ನಿಂತ್ಕೊಂಡಿರ್ತಾರೆ, ಇಲ್ಲ ನಾವ್ ಒಳಗ್ ಬಿಡಲ್ಲ, ಶೀಲ ಪ್ರಭುಪಾದರು ಮಲ್ಕೊಂಡಿದ್ದಾರೆ, ವಿಶ್ರಾಂತಿ ಮಾಡ್ತಾ ಇದ್ರೆ ನಾವ್ ಒಳಗ್ ಬಿಡಲ್ಲ ಅಂತ ಹೇಳಿ. ಆಗ ಶೀಲ ಪ್ರಭುಪಾದರವ್ರಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆಗಿ ಅವರು ಆ ವಾಶ್ರೂಮ್ ಹೋಗಿ ಬರ್ತಾರೆ. ಸೊ ವಾಶ್ರೂಮ್ ಹೋಗಿ ಬಂದು ಆ ಮಂಚದ ಮೇಲೆ ಕುತ್ಕೊಂಡು, ಸೊ ಪಾದಯಾತ್ರಾ ಟೀಮ್ ಕಮಿನ್ ಅಂತ ಕರೀತಾರೆ, ಒಳಗ್ ಬನ್ನಿ ಅಂತ ಕರೀತಾರೆ. ಇವ್ರು ಎಲ್ಲ ತುಂಬಾ ಖುಷಿ ಆಗ್ಬಿಡುತ್ತೆ ಮಹಾರಾಜರಿಗೆ. ಪಾದಯಾತ್ರದಿಂದ ಬಂದರೆ ಎಲ್ಲರಿಗೂ ಖುಷಿ ಆಗ್ಬಿಟ್ಟು ಎಲ್ಲರೂ ಸಹ ಓಡ್ತಾರೆ ರೂಮ್ ಒಳಗಡೆ. ರೂಮ್ ಒಳಗಡೆ ಹೋಗಿ ಆ ಪ್ರಭುಪಾದರ ಮಂಚದ ಮೇಲೆ ಪ್ರಭುಪಾದರು ಕೂತಿರ್ತಾರೆ. ಸೊ ಇವರು ಕೆಳಗಡೆ ಕುಂತಿರ್ತಾರೆ. ಸೊ ಎಲ್ಲರೂ ಕುಂತಿರ್ತಾರೆ. ಆಗ ಆ ಕೇಳ್ತಾರೆ, ಯಾರು ಪ್ರಭುಪಾದರು ಕೇಳ್ತಾರೆ, ಲೋಕನಾಥ್ ಸ್ವಾಮಿ, ಹೌ ಇಸ್ ದ ಪಾದಯಾತ್ರಾ ಗೋಯಿಂಗ್ ಆನ್ ಅಂತ ಕೇಳ್ತಾರೆ. ಅಂದ್ರೆ ಹೆಂಗ್ ನಡೀತಾ ಇದೆ ಲೋಕನಾಥ್ ಸ್ವಾಮಿ, ಹೆಂಗ್ ನಡೀತಾ ಇದೆ ಪಾದಯಾತ್ರಾ ಅಂತ ಮಹಾರಾಜರನ್ನ ಕೇಳ್ತಾರೆ. ಅವ್ರು ಕೇಳಿದಾಗ ಇವ್ರು ಹೇಳ್ತಾರೆ, ಹಿಂಗ್ ನಡೀತಾ ಇದೆ, ಈ ಊರ್ಗ್ ಹೋಗಿದ್ವಿ ಇವತ್ತು, ಈ ಪ್ರಾಂತ್ಯಕ್ಕೆ ಹೋಗಿದ್ವಿ, ಈ ಪ್ರದೇಶಕ್ಕೆ ಹೋಗಿದ್ವಿ, ಅಲ್ಲಿ ಪುಸ್ತಕ ವಿತರಣೆ ಮಾಡಿದ್ವಿ, ಅಲ್ಲಿ ಭಾಗವತ ವಿತರಣೆ ಮಾಡಿದ್ವಿ, ಅಲ್ಲಿ ಪ್ರಸಾದ ಕೊಟ್ವಿ, ಅವ್ರನ್ನ ಮಾತಾಡ್ಸಿದ್ವಿ, ಇವ್ರನ್ನ ಮಾತಾಡ್ಸಿದ್ವಿ ಅಂತ ಹಿಂಗೆಲ್ಲ ಅವರು ಪ್ರಭುಪಾದರಿಗೆ ಹೇಳ್ತಾ ಇರ್ತಾರೆ. ಸೊ ಪ್ರಭುಪಾದರಿಗೆ ಹೇಳ್ತಾ ಇದ್ದಾರೆ, ಪ್ರಭುಪಾದರು ಕೇಳ್ತಾರೆ ಅಂದ್ರೆ, ಓ ಆ ರೂಟ್ಗೆ ಹೋಗಿದ್ರಾ, ಆ ದಾರಿಗೆ ಹೋಗಿದ್ರಾ, ಆ ಊರ್ಗ್ ಹೋಗಿದ್ರಾ, ಆ ಊರದಲ್ಲಿ ಆ ಇಂಥವ್ರನ್ನ ಭೇಟಿ ಆದ್ರ, ಆ ಅಗರ್ವಾಲ್ ಅನ್ನೋರ್ನ ಭೇಟಿ ಆದ್ರ, ಇನ್ನೊಬ್ರು ಯಾರು ಸಿಂಗ್ ನ ಭೇಟಿ ಆದ್ರ, ಹಿಂಗೆ ಎಲ್ಲಾರನ್ನು ಕೇಳ್ತಾ ಇರ್ತಾರಂತೆ ಪ್ರಭುಪಾದರು. ಸೊ ಇವ್ರಿಗೆ ಆಶ್ಚರ್ಯ, ಪ್ರಭುಪಾದರಿಗೆ ಇವರೆಲ್ಲ ಹೆಂಗ್ ಗೊತ್ತು, ಈ ಊರುಗಳೆಲ್ಲ ಹೆಂಗ್ ಗೊತ್ತು ಅಂತ ಹೇಳಿ ಕೇಳ್ತಾರಂತೆ. ಪ್ರಭುಪಾದ್ ನಿಮ್ಗೆಲ್ಲ ಈ ಊರು ಇವೆಲ್ಲ ಹೆಂಗ್ ಗೊತ್ತು ಅಂತ ಕೇಳಿದಾಗ ಅವ್ರು ಹೇಳ್ತಾರಂತೆ, ತುಂಬಾ ವರ್ಷಗಳ ಹಿಂದೆ ನಾನು ಈ ಜಾಗದಲ್ಲೆಲ್ಲ ನಾನು ಪುಸ್ತಕ ವಿತರಣೆ ಮಾಡ್ಲಿಕ್ಕೆ ಹೋಗಿದ್ದೆ, ಐ ವೆಂಟ್ ಫಾರ್ ಬುಕ್ ಡಿಸ್ಟ್ರಿಬ್ಯೂಷನ್ ದ ಸೇಮ್ ಏರಿಯಾಸ್ ಅಂತ ಪ್ರಭುಪಾದರು ಹೇಳ್ತಾರೆ ನೋಡಿ. ಸೊ ಹಾಗೆ ಅವರು ಪಾದಯಾತ್ರೆ ಅಂದ್ರೆ ಮಹಾರಾಷ್ಟ್ರಕ್ಕೆ ತುಂಬಾ ತುಂಬಾ ಪ್ರಿಯವಾದಂತ. ಮಹಾರಾಜ್ ಹೇಳ್ತಾರೆ, ಐ ಲವ್ ಪಾದಯಾತ್ರೀಸ್ ಅಂತ. ಸೊ ಯಾರ್ಯಾರು ಪಾದಯಾತ್ರೆ ಮಾಡ್ತಾರೋ ಅವರೆಲ್ಲ ಮಹಾರಾಜರಿಗೆ ತುಂಬಾ ಹತ್ತಿರವಾದಂಥವ್ರು, ತುಂಬಾ ಇಷ್ಟವಾದಂಥವ್ರು. ಯಾಕಂತಂದ್ರೆ ಅವ್ರ ಗುರುಗಳ ಕೊಟ್ಟಂತಹ ಒಂದು ಸೂಚನೆಯನ್ನ ಇವ್ರಿಗೆ ಸಪೋರ್ಟ್ ಮಾಡಿ ಇವ್ರ ಜೊತೆ ನಿಂತು ಮಾಡಿದಂಥವ್ರು ಪಾದಯಾತ್ರಿಗಳು, ಆ ಪಾದಯಾತ್ರಿ ಭಕ್ತರು. ಸೊ ಅದಕ್ಕಾಗಿ ಆ ಒಂದು ಸೂಚನೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರುವಂತವ್ರು ಪಾದಯಾತ್ರಿಗಳು. ಸೊ ಅದಕ್ಕೋಸ್ಕರ ಮಹಾರಾಜರಿಗೆ ಪಾದಯಾತ್ರಿಗಳು ಅಂದ್ರೆ ತುಂಬಾ ತುಂಬಾ ಇಷ್ಟ. ಸೊ ಹಾಗೆ ಮತ್ತೆ ಆ ಕುಂಭಮೇಳದಲ್ಲಿ ಸಹ ಮಹಾರಾಜರು ಪ್ರೋಗ್ರಾಮ್ ಅನ್ನ ಮಾಡ್ತಾರೆ. ಶಿಲ ಪ್ರಭುಪಾದರವರು ಅಲ್ಲಿಗೆ ಬರ್ತಾರೆ. ಸೊ ಕುಂಭಮೇಳಗಳಲ್ಲಿ ತುಂಬಾ ಪ್ರೋಗ್ರಾಮ್ ಅನ್ನ ಮಹಾರಾಜರು ಮಾಡ್ತಾರೆ. ಅಲ್ಲಿ ಕೀರ್ತನೆ ಮಾಡೋದು, ಸೊ ಅಲ್ಲಿ ಪ್ರಸಾದ ವಿತರಣೆ ಮಾಡೋದು. ಸೊ ಹೀಗೆ
ಸದಾ ಅವರ ಒಂದು ಜೀವನವನ್ನ ಪ್ರಭುಪಾದರಿಗೆ ಅರ್ಪಿಸಿದಂತವರು, ಸದಾ ಅವರ ಜೀವನವನ್ನ ಶೀಲ ಆ, ಆ, ಅವರ ಯಾರಿಗೆ ರಾಧಾಕೃಷ್ಣರಿಗೆ ಅರ್ಪಿಸಿದಂತವ್ರು. ಸೊ ಹಾಗಾಗಿ ನೋಡಿ, ನಾವು ಭಕ್ತಿಗೆ ಬಂದ ಮೇಲೆ ನಾವು ಪ್ರಯತ್ನ ಪಡಬೇಕು. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಗುರುವಿಗೆ ಸೇವೆ ಮಾಡಬೇಕು, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಭಗವಂತನಿಗೆ ಸೇವೆ ಮಾಡಬೇಕು. ಅವ್ರು ಬೆಂಗಳೂರಿಗೆ ಬಂದಾಗ್ಲೂ ಸಹ ರೀಸೆಂಟ್ ಆಗಿ ತುಂಬಾ ರೀಸೆಂಟ್ ಆಗಿ ಮಾರ್ಚ್ ಅಲ್ಲಿ ಅವ್ರು ಬೆಂಗಳೂರಿಗೆ ಬಂದ್ರು. ನನಗೂ ಅವ್ರಿಗೆ ಸೇವೆ ಮಾಡುವಂತ ಒಂದು ಅವಕಾಶವನ್ನ ಸಿಕ್ತು ನನಗೆ. ಸೊ ನಾನು ತುಂಬಾ ತುಂಬಾ ಕಲಿಬೇಕು ನಾವು ಅವರಿಂದ. ನೋಡಿ, ಈ ವಯಸ್ಸಲ್ಲಿ ಅವ್ರು ಇದ್ರು ಸಹ ತುಂಬಾ ತುಂಬಾ ಅವರಿಂದ ನಾವು ಕಲಿಬೇಕು. ಅವರ ನಿಷ್ಠೆ, ಅವ್ರನ್ನ ಅವರು ಮಂಗಳಾರತಿಗೆ ಬರಬೇಕು ಅನ್ನೋರ ನಿಷ್ಠೆ, ಮಂಗಳಾರತಿ ಮಾಡ್ಬೇಕು ಅವರ ನಿಷ್ಠೆ, ಅವ್ರ ಜಪ ಮಾಡಬೇಕು, ಬೆಳಿಗ್ಗೆ ಮಾಡಬೇಕು. ಅವ್ರ ಝೂಮ್ ಟೆಂಪಲ್ ಅಂತ ಅವ್ರದ್ದು ಬೆಳಿಗ್ಗೆ ಒಂದು ಪ್ರೋಗ್ರಾಮ್ ನಡೆಯುತ್ತೆ ಪ್ರತಿದಿನ. ಅವರು ಝೂಮ್ ಟೆಂಪಲ್ ಅಂತ ಒಂದು ಪ್ರೋಗ್ರಾಮ್ ನಡೆಯುತ್ತೆ ಪ್ರತಿದಿನ. 5,000 ಜನ ಅವ್ರ ಶಿಷ್ಯಂದ್ರೆ ಯಾರು ಇರ್ತಾರೋ, ಇಲ್ಲ ಅವ್ರ ವೆಲ್ ವಿಶರ್ಸ್ ಯಾರು ಇರ್ತಾರೋ, ಇಲ್ಲ ಮಹಾರಾಷ್ಟ್ರ ಇಷ್ಟಪಡುವಂತವ್ರು ಆ ಝೂಮ್ ಸೆಷನ್ ಅಲ್ಲಿ ಜಾಯಿನ್ ಆಗ್ತಾರೆ ಬೆಳಿಗ್ಗೆ. ಮಹಾರಾಜರು ಆ ಝೂಮ್ ಸೆಷನ್ ಅಲ್ಲಿ ಲೈವ್ ಅಲ್ಲಿ ಅವ್ರ ಜೊತೆ ದಿನ 16 ಮಾಲೆ ಜಪ ಮಾಡ್ತಾರೆ. ಮಹಾರಾಜರು ಅವ್ರ ಜೊತೆ ಜಪ ಮಾಡ್ತಾರೆ. ಸೊ ಆ ಝೂಮ್ ಅಲ್ಲಿ 5,000 ಜನ ಇರ್ತಾರೆ. ಸೊ 5,000 ಜನ ಜೊತೆನೂ ಮಹಾರಾಜರು ಪ್ರತಿದಿನ ಅವರು ತಪ್ಪದೆ ಆ ಝೂಮ್ ಅಲ್ಲಿ ಬಂದು ಅವ್ರ ಜೊತೆ ಕುತ್ಕೊಂಡು ಜಪ ಮಾಡ್ತಾರೆ. ಸೊ ಅವ್ರು ಎಲ್ಲೇ ಇದ್ರು ನಾವು ನೋಡ್ತಾ ಇರ್ಬೋದು, ಅವ್ರು ಕಾರಲ್ಲಿ ಹೋಗ್ಬೇಕಾದ್ರೂ ಝೂಮ್ ಅನ್ನ ತೆಗೆದುಕೊಂಡು ಝೂಮ್ ಅಲ್ಲಿ ಅಟೆಂಡ್ ಆಗ್ತಾರೆ, ಅವರ ಒಂದು ಸಾಂಗತ್ಯವನ್ನು ಕೊಡ್ತಾರೆ. ಸೊ ಹಾಗಾಗಿ ಅವ್ರ ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೂ ಅವ್ರ ಒಂದು ಸಾಂಗತ್ಯವನ್ನ ಝೂಮ್ ಅಲ್ಲಿ ಕೊಡ್ತಾರೆ, ಟ್ರೈನ್ ಅಲ್ಲಿ ಹೋಗ್ಬೇಕಾದ್ರೂ ಅವ್ರ ಸಾಂಗತ್ಯ. ಸೊ ಅವ್ರು ಎತ್ತ ಪರಿಸ್ಥಿತಿಯಲ್ಲಿದ್ರು ಅವ್ರ ಶಿಷ್ಯರಿಗೋಸ್ಕರ ಅವ್ರು ಮಾಡುವಂತ ತಪನೆ, ಅವ್ರು ಪಡುವಂತ ಒಂದು ನೋಡ್ಬೋದು. ನಮ್ಮ ಒಂದು ಉದ್ಧಾರಕ್ಕೋಸ್ಕರ, ನಮ್ಮ ಒಂದು ಉತ್ತೀರ್ಣಕ್ಕೋಸ್ಕರ ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಅವ್ರು ಎಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ, ಅವ್ರು ಎಷ್ಟು ಇದನ್ನ ಪಡ್ತಾ ಇದ್ದಾರೆ. ಸೊ ಯಾಕಂದ್ರೆ ಅವ್ರು ಅಷ್ಟು ಸುಲಭ ಆದದ್ದಲ್ಲ. ನಮಗೆ 25 ವರ್ಷಕ್ಕೆ 30 ವರ್ಷಕ್ಕೆ ನಮಗೆ ಮಂಡಿ ನೋವು ಬರುತ್ತೆ, ನಮ್ ತಲೆ ನೋವು ಬರುತ್ತೆ, ನಾವು ಮಂಗಳಾರತಿಗೆ ಹೋಗಕ್ಕಾಗಲ್ಲ, ನಾವು ಪ್ರೋಗ್ರಾಮ್ಸ್ಗೆ ಹೋಗಕ್ಕಾಗಲ್ಲ, ಪುಸ್ತಕಗಳು ವಿತರಣೆ ಮಾಡಕ್ಕಾಗಲ್ಲ, ನಮ್ಗೆ ಶಕ್ತಿ ಇರಲ್ಲ, ನಾವು ಏನೋ ಒಂದು ಕಾರಣಗಳನ್ನ ಹೇಳ್ತಾ ಇರ್ತೀವಿ. ಆದ್ರೆ ಅವ್ರು ಹಂಗಲ್ಲ. ಅವ್ರು ಪ್ರೋಪಾದ್ರು ಕಲ್ಸಿದ್ದಾರೆ, ಇದೇ ನಮ್ಮ ಜೀವನ. ಕೃಷ್ಣ ತೃಪ್ತಿ ಆಗಿಲ್ಲ, ಕೃಷ್ಣ ತೃಪ್ತಿ ಆದ್ರೆ ನಮ್ಗೆ ಏನೂ ಇರಲ್ಲ. ನಾವೇ ನೋಡಿ, ನಾವು ಇಷ್ಟದಿಂದ ಪ್ರೀತಿಯಿಂದ ನಾವು 5 ಪುಸ್ತಕಗಳು ವಿತರಣೆ ಮಾಡಿದ್ರೆ ಅದರಿಂದ ಬರೋ ಖುಷಿ ನಮ್ಗೆ ಯಾವ್ದ್ರಲ್ಲಿ ಸಿಗಲ್ಲ. ಇಲ್ಲ, ನಾವು 5 ಜನ ಹತ್ರ ಹರೇ ಕೃಷ್ಣ ಮಹಾಮಂತ್ರ ಹೇಳಿಸಿದ್ರೆ ಅದರಲ್ಲಿ ಬರುವಂತ ಖುಷಿ ನಮ್ಗೆ ಎಲ್ಲೂ ಸಿಗಲ್ಲ. ಸೊ ಹಾಗಾಗಿ ನಾವು ಇಷ್ಟದಿಂದ ಮಾಡಬೇಕು ಸೇವೆಯನ್ನ. ಅದಕ್ಕೆ ಅವ್ರು ಹೇಳ್ತಾರಂತೆ, ಅವರು ಪ್ರಭುಪಾದ್ರೆ ಹೇಳ್ತಾರೆ ಅವ್ರಿಗೆ, ಯು ಮ್ಯಾರಿ ಟು ಕೃಷ್ಣ. ನೀವು ಬ್ರಹ್ಮಚಾರಿ ಆಗ್ಬೇಕಂದ್ರೆ ನೀವು ಕೃಷ್ಣನ್ಗೆ ಮದುವೆಯಾಗಿ. ಯು ಮ್ಯಾರಿ ಟು ಕೃಷ್ಣ, ನೀವು ಕೃಷ್ಣನ್ನ ಮದುವೆಯಾಗಿ ನಿಮ್ಮ ಜೀವನ ಅನ್ನೋ ಚೆನ್ನಾಗಿರುತ್ತೆ. ಇದು ಅವರೊಬ್ಬರಿಗೆ ಅಲ್ಲ, ಇದು ಗೃಹಸ್ಥರಿಗೆ, ವಾನಪ್ರಸ್ಥರಿಗೆ, ಸನ್ಯಾಸರಿಗೆ, ಎಲ್ಲರಿಗೂ ಸಹ. ನಾವು ಕೃಷ್ಣನನ್ನ ನಮ್ಮ ಮನೆಯವ್ರ ಅಂತ ನಾವು ಯಾವಾಗ ತಿಳ್ಕೊಂತೀವಿ, ಕೃಷ್ಣನನ್ನ ನಮ್ಮ ಆ ಸಂಗಾತಿನ ನಾವು ಹೆಂಗೆ ತಿಳ್ಕೊಂತೀವಿ, ಹಂಗೆ ನಾವು ಕೃಷ್ಣನನ್ನು ತಿಳ್ಕೊಬೇಕು. ಆಸ್ ಎ ಹಸ್ಬೆಂಡ್, ಆಸ್ ಎ ವೈಫ್, ಆಸ್ ಎ ಹಸ್ಬೆಂಡ್, ಆಸ್ ಎ ಬ್ರದರ್, ಆಸ್ ಎ ಫ್ರೆಂಡ್. ನಾವು ಯಾವಾಗ ಭಗವಂತನನ್ನ ನಮ್ಮವ್ರು ಅನ್ಕೊಂಡು ನಾವು ಭಗವಂತನಿಗೆ ಸೇವೆ ಮಾಡ್ತೀವೋ ಆಗ ಅದರಲ್ಲಿ ಇರುವಂತ ರುಚಿ ನಮಗೆ ಸಿಗುತ್ತೆ, ಭಕ್ತಿ ಅನ್ನೋ ರುಚಿ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಅದೇ ಅವ್ರ ಜೀವನ ಪೂರ್ತಿಯನ್ನ ಈಗ ಅವ್ರಿಗೆ 76 ವರ್ಷ ವಯಸ್ಸು. ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿ 50 ವರ್ಷ ಆಯ್ತು. 50 ವರ್ಷಗಳಿಂದ ಅವರು ಪ್ರತಿದಿನ ಅವರು ಮಂಗಳಾರತಿ ಅಟೆಂಡ್ ಆಗೋದಾಗ್ಲಿ, 16 ಮಾಲೆ ಬೆಳಿಗ್ಗೆ ಮಾಡೋದಾಗ್ಲಿ, ಅವರು ಒಂದು ಪಠಣೆ ಆಗ್ಲಿ, ಅವರೊಂದು ಭಕ್ತಿ ಆಗ್ಲಿ, ಹಂಗೆ ಮಾಡ್ಕೊಂತ ಬರ್ತಾ ಇದ್ರೆ. ಯಾಕಂದ್ರೆ ಆ ಒಂದು ಸ್ಫೂರ್ತಿ ಅವರಿಗೆ ಪ್ರಭುಪಾದರಿಂದ ಸಿಕ್ಕಿದೆ. ಯಾಕಂದ್ರೆ ಪ್ರಭುಪಾದರನ್ನ ಅವ್ರು ಸ್ವಯಂ ನೋಡಿ ಅವರಿಂದ ಕಲ್ತಂತಹ ಗುಣಗಳನ್ನ ಇವನಾಗ ನೋಡ್ತಾ ಇದೀವಿ. ಹಾಗೆ ಇವರು ನಮ್ಮ ಗುರುಗಳಾಗಿರೋದ್ರಿಂದ ನಾವು ಇವರಿಂದ ಸ್ಫೂರ್ತಿಯನ್ನ ಪಡೆದು, ನಾವು ಇವರಿಂದ ಏನೋ ಒಂದು ಒಳ್ಳೆ ಗುಣಗಳನ್ನ ತಗೊಂಡು ನಮ್ಮ ಜೀವನದಲ್ಲಿ ಭಕ್ತಿಯಲ್ಲಿ ಅಳವಡಿಸ್ಕೊಂಡ್ರೆ ನಾಳೆ ನಾವು ಸಹ ಆ ಒಂದು ಸ್ಟೇಜ್ಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಶುದ್ಧ ಭಕ್ತಿ ಮಾಡ್ಲಿಕ್ಕೆ ನಮಗೂ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಭಕ್ತಿ ಮಾಡೋದು ತುಂಬಾ ತುಂಬಾ ಕಷ್ಟ ಈ ಭೌತಿಕ ಪ್ರಪಂಚ. ಯಾಕಂತಂದ್ರೆ ಮಾಯೆ ಅನ್ನೋದು ಯಾವ ಕಡೆಯಿಂದ ಬರ್ಬೋದು, ಕುಟುಂಬದ ಕಡೆಯಿಂದ ಬರಬಹುದು, ನಾವು ಹಣದ ಕಡೆಯಿಂದ ಬರಬಹುದು, ಆ ಯಾವ ಕಡೆಯಿಂದ ಹೋದ್ರೂ ಮಾಯೆ ಬರ್ಬೋದು. ಸೊ ಅದಕ್ಕೋಸ್ಕರ ನಾವು ತುಂಬಾ ತುಂಬಾ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ಬೇಕು ಯಾವತ್ತೂ ಸಹ. ಗುರುವಿಗೆ ಮತ್ತೆ ಕೃಷ್ಣಗೆ ಪ್ರಾರ್ಥನೆ ಮಾಡ್ಬೇಕು. ಏನಂತಂದ್ರೆ ಈ ಕಲಿಯುಗದಲ್ಲಿ
ನಾವು ಈ ಭೌತಿಕ ಪ್ರಪಂಚದಲ್ಲಿ ಭಕ್ತಿ ಅನ್ನೋದು ಅಷ್ಟು ಸುಲಭವಾಗಿ ಮಾಡಕ್ ಆಗಲ್ಲ, ಯಾಕಂದ್ರೆ ಮಾಯೆ ಅನ್ನೋದು ತುಂಬಾ ಇದೆ. ಹಾಗಾಗಿ ಆದಷ್ಟು ನಮಗೆ ಭಕ್ತರ ಸಾಂಗತ್ಯವನ್ನು ಕೊಡಬೇಕು, ಆದಷ್ಟು ನಮಗೆ ಶುದ್ಧ ಭಕ್ತರ ಸಾಂಗತ್ಯ, ಗುರುವಿನ ಸಾಂಗತ್ಯ ಕೊಡಬೇಕು, ಆದಷ್ಟು ನಮಗೆ ಭಕ್ತಿಯನ್ನ ಕೊಡಬೇಕು ಅಂತ ನಾವು ಯಾವತ್ತು ಪ್ರಾರ್ಥನೆ ಮಾಡ್ಬೇಕು. ಅದನ್ನೇ ಅವ್ರು ಹೇಳ್ತಾರೆ, ಇದನ್ನೇ ನಾವು ಉಳಿಸ್ಕೊಂಡು ಬಂದಿರೋದು 50 ವರ್ಷದಿಂದ, 75 ವರ್ಷದಿಂದ ನಾವು ಇದನ್ನೇ ಉಳಿಸ್ಕೊಂಡು ಬಂದಿರೋದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಮಹಾರಾಜರು ಹಾಗೆ ಪ್ರತಿ ಕ್ಷಣ ಪ್ರತಿ ದಿನ ಅವರು ಪ್ರಭುಪಾದರಿಗೆ ಸೇವೆ ಮಾಡ್ಕೊಂತ, ಅವರು ಅವರ ಒಂದು ರಾಧಾಕೃಷ್ಣರಿಗೆ ಸೇವೆ ಮಾಡ್ಕೊಂತ, ಹೀಗೆ ಪಾದಯಾತ್ರೆಗಳನ್ನ ಮಾಡ್ತಾ, ಕೀರ್ತನೆಗಳನ್ನ ಮಾಡ್ತಾ. ಮಹಾರಾಜರ ಕೀರ್ತನೆಗಳಂದ್ರೆ ಪ್ರಭುಪಾದಿಗೆ ತುಂಬಾ ತುಂಬಾ ಇಷ್ಟ. ಸೊ ಪ್ರಭುಪಾದರು ಕೊನೆಯ ಸಮಯದಲ್ಲಿ ಯಾವಾಗಾದ್ರೂ ಅವ್ರಿಗೆ ಕೀರ್ತನ್ ಕೇಳ್ಬೇಕು ಅಂತಂದ್ರೆ, ಬೇರೆ ಬೇರೆಯವರು ಮಾಡೋದ್ರು, ಆದ್ರೆ ಪ್ರಭುಪಾದರು ಸ್ಪಷ್ಟವಾಗಿ ಕರೆಯೋರು ಕೀರ್ತನೆ ಮಾಡಕ್ಕೆ. ಲೋಕನಾಥ ಸ್ವಾಮಿನ ಕರೀರಿ, ಕೀರ್ತನೆ ಹಾಡಕ್ಕೆ ಹೇಳಿ ಅಂತ ಹೇಳಿ ಅವ್ರು ಮಹಾರಾಜರು ಬಂದು ಕೀರ್ತನೆ ಹಾಡೋರು, ಪ್ರಭುಪಾದರು ಕೇಳೋರು. ಸೊ ಪ್ರತಿದಿನ ಇಷ್ಟು ಸಮಯ ಅಂತ ಪ್ರಭುಪಾದರು ಹೇಳ್ತಾ ಇದ್ರು, ಈ ಸಮಯ ಪ್ರತಿದಿನ ಇಷ್ಟು ಸಮಯ ಅಂತ ಅವರು ಲೋಕನಾಥ ಸ್ವಾಮಿ ಬಂದು ಕೀರ್ತನೆ ಮಾಡಬೇಕು ಅಂತ ಹೇಳಿ. ಹಾಗೆ ಪ್ರಭುಪಾದರ ಅವ್ರ ಲಾಸ್ಟ್ ಕೊನೆಯ ದಿನಗಳಲ್ಲಿ ಅವರು ಒಂದು ಪರಿಕ್ರಮವನ್ನು ಮಾಡ್ತಾರೆ, ವೃಂದಾವನ ಪರಿಕ್ರಮ ಅಂತ ಮಾಡ್ತಾರೆ, ಗೋವರ್ಧನ ಪರಿಕ್ರಮ ಮಾಡ್ತಾರೆ. ಅವ್ರು ಕೇಳ್ತಾರೆ, ಸೊ ನಾನು ಗೋವರ್ಧನ ಪರಿಕ್ರಮ ಮಾಡ್ಬೇಕು ಅಂತಂದ್ರೆ ಎಲ್ರು ಹೇಳ್ತಾರೆ, ಇಲ್ಲ ಪ್ರಭುಪಾದ್ ನೀವು ತುಂಬಾ ಸುಸ್ತಾಗಿದ್ದೀರಾ, ನೀವು ನಿಮ್ಮ ಆರೋಗ್ಯ ಸರಿ ಇಲ್ಲ, ಹೆಂಗೆ ಮಾಡ್ತಿರಲ್ಲ ಇದ್ರ ನಾನು ಮಾಡ್ಲೇಬೇಕು, ಹಾಗಾಗಿ ಲೋಕನಾಥ್ ಸ್ವಾಮಿನ ಕರೀರಿ, ಎತ್ತಿನ ಗಾಡಿ ತಗೊಂಡ್ ಬರಕ್ ಹೇಳಿ ಅಂತ ಹೇಳ್ತಾರೆ. ಸೊ ಆಗ ಮಹಾರಾಜರು ಎತ್ತಿನ ಗಾಡಿ ತಗೊಂಡ್ ಬರ್ತಾರೆ. ಆ ಎತ್ತಿನ ಗಾಡಿಯಲ್ಲಿ ಪ್ರಭುಪಾದರು ವೃಂದಾವನ ಪರಿಕ್ರಮವನ್ನ ಮಾಡ್ತಾರೆ, ಗೋವರ್ಧನ ಪರಿಕ್ರಮವನ್ನ ಮಾಡ್ತಾರೆ. ಸೊ ಹಾಗೆ ಮಹಾರಾಜರ ಪಾದಯಾತ್ರೆ ಅಂದ್ರೆ ಪ್ರಭುಪಾದರಿಗೆ ತುಂಬಾ ತುಂಬಾ ಇಷ್ಟ, ಚೆನ್ನಾಗಿ ಮಾಡ್ತಾ ಇದ್ರು. ನಮಗೂ ಅಷ್ಟೇ, ನಾವು ಏನೋ ಒಂದ್ ಸೇವೆ ಮಾಡಿದಾಗ ಗುರುಗೆ ಹೇಳಿದ್ರೆ ಅವ್ರ ಗುರು ಎಷ್ಟು ಖುಷಿಯಾಗಿರ್ತಾರೆ, ನಾನು ಇದು ಗುರುಗಳಿಗೆ ಹೇಳಿದ್ರೆ ಗುರು ಎಷ್ಟು ಖುಷಿ ಆಗ್ತಾರೆ, ಸಂತೃಪ್ತಿ ಆಗ್ತಾರೆ ಅಂತ ನಮಗೂ ಇರುತ್ತೆ. ಸೊ ಹಾಗಾಗಿ ನಾವು ಮಾಡುವಂತ ಪ್ರಯತ್ನ ನಾವು ಮಾಡ್ಬೇಕು, ಮಾಡಿ ಅದನ್ನ ನಾವು ಯಾವಾಗ ಗುರುವಿಗೆ ಅದನ್ನ ನಾವು ಅರ್ಪಿಸ್ತೇವೆ, ಅವ್ರು ನಿಜವಾಗಿ ಅವ್ರು ಸಂತೃಪ್ತಿ ಆಗ್ತಾರೆ. ಸೊ ಹಾಗಾಗಿ ಪ್ರಭುಪಾದರು ಯಾವತ್ತು ಸಹ ಇವ್ರನ್ನ ಕೀರ್ತನೆ ಮಾಡಕ್ ಕರೀತಾ ಇದ್ರು, ಮಹಾರಾಜರು ಹೋಗ್ತಾ ಇದ್ರು, ಕೀರ್ತನೆ ಮಾಡ್ತಾ ಇದ್ರು. ಮಹಾರಾಜರು ಹೇಳ್ತಾರೆ, ಮಹಾರಾಜರು ಕೇಳ್ತಾರಂತೆ ಪ್ರಭುಪಾದಿಗೆ, ಪ್ರಭುಪಾದ್ ನಾನು ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಪ್ರಚಾರ ಮಾಡ್ತೀನಿ, ನಾನು ಅಮೆರಿಕ ಫಾರಿನ್ಗೆಲ್ಲ ಹೋಗಿ ಮಾಡ್ತೇನೆ ಅಂದ್ರೆ, ಇಲ್ಲ ನೀನು ಭಾರತ ದೇಶದಲ್ಲಿ ಇರ್ಬೇಕು, ಸೊ ಭಾರತ ದೇಶದಲ್ಲಿ ಆದಷ್ಟು ನೀನು ಪ್ರಚಾರ ಮಾಡು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮಹಾರಾಷ್ಟ್ರದಲ್ಲಿ ಪ್ರಚಾರ ತುಂಬಾ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ. ಅವರು ಹುಟ್ಟಿನ ಸ್ವಂತ ಊರಿನಲ್ಲಿ ಇವತ್ತು ತುಂಬಾ ತುಂಬಾ ದೊಡ್ಡ ಸುಂದರವಾದಂತಹ ಒಂದು ದೇವಸ್ಥಾನವನ್ನ ಕಟ್ಟಿದ್ದಾರೆ ಆರ್ವಡೆಯಲ್ಲಿ. ಅದು ಶ್ರೀ ಶ್ರೀ ರಾಧಾ ಗೋಪಾಲ್ ಮಂದಿರವನ್ನ ಅವ್ರು ಕಟ್ಟಿದ್ದಾರೆ. ನಾವು ನೋಡ್ಬೋದು ಮಹಾರಾಜರ ಒಂದು ಮನೆ ಪಕ್ಕದಲ್ಲೇ ಆ ಒಂದು ದೇವಸ್ಥಾನ ಇದೆ, ತುಂಬಾ ತುಂಬಾ ಸುಂದರವಾದಂತಹ ದೇವಸ್ಥಾನ ಕಟ್ಟಿದ್ದಾರೆ, ಇಸ್ಕಾನ್ ದೇವಸ್ಥಾನ. ಅವ್ರ ಊರಿನವರೆಲ್ಲ ಸಹ ಮಹಾರಾಜ ಶಿಷ್ಯರೇ, ಅವ್ರ ಮನೆಯವರೆಲ್ಲ ಮಹಾರಾಜ ಶಿಷ್ಯರೇ, ಅವ್ರ ಅಣ್ಣ ತಂಗಿಯರು, ಅವ್ರ ಬಂಧುಗಳು, ಊರಿನವರು ಎಲ್ಲರೂ ಅವ್ರನ್ನೆಲ್ಲ ಪರಿವರ್ತನೆ ಮಾಡಿ ಅವ್ರನ್ನೆಲ್ಲರಿಗೂ ಕೃಷ್ಣ ಭಕ್ತಿಯನ್ನು ಕೊಟ್ಟು ಅವರೆಲ್ಲರನ್ನು ಸಹ ಭಕ್ತರನ್ನಾಗಿ ಮಾಡಿದ್ದು ಮಹಾರಾಜ. ಹಾಗಾಗಿ ಮಹಾರಾಷ್ಟ್ರದಲ್ಲಿ ತುಂಬಾ ಕಡೆ ಅವ್ರ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಾವು ಪಂಢರಪುರಕ್ಕೆ ಹೋದರೆ ನೋಡ್ಬೋದು, ಅಲ್ಲಿ ಶ್ರೀ ಶ್ರೀ ರಾಧಾ ಪಂಡರಿನಾಥ ದೇವಸ್ಥಾನ ಇದೆ, ಇಸ್ಕಾನ್ ರಾಧಾ ಪಂಡರಿನಾಥ ದೇವಸ್ಥಾನ ತುಂಬಾ ಸುಂದರವಾದದ್ದು. ಈಗ ಆ ಮಹಾರಾಷ್ಟ್ರದಲ್ಲಿ ತುಂಬಾ ದೊಡ್ಡ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ ಮಹಾರಾಜರು, ಅದನ್ನು ಪಂಢರಪುರ್ ಭೂವೈಕುಂಠ ಪ್ರಾಜೆಕ್ಟ್ ಅಂತ ಮಾಡ್ತಾ ಇದ್ದಾರೆ. ದೇವಸ್ಥಾನ ತುಂಬಾ ತುಂಬಾ ದೊಡ್ಡ ದೇವಸ್ಥಾನ. ನಾವು ಹೇಗೆ ಮಾಯಾಪುರಲ್ಲಿ TOVP ನೋಡ್ತಾ ಇದೀವಿ, ಅಂತದೇ ಒಂದು ದೊಡ್ಡ ಭವ್ಯವಾದಂತ ಮಂದಿರವನ್ನ ಅವರು ಭೂವೈಕುಂಠ ಪಂಢರಪುರ ಅಂತ ಹೇಳಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಅವರ ಒಂದು ಇಚ್ಛೆ ಪ್ರಕಾರ, ಅವರೆಲ್ಲ ಒಂದು ಯೋಚನೆಗಳ ಪ್ರಕಾರ ಅದು ಸಕ್ಸಸ್ ಆಗ್ಬೇಕು ಅಂತ ಹೇಳಿ ನಾವೆಲ್ಲರೂ ಸಹ ಪ್ರಾರ್ಥನೆ ಮಾಡ್ಬೇಕು. ಹಾಗೆ ಎಲ್ಲ ಗುರುಜನಗಳು ಯಾರ್ಯಾರಿದ್ದಾರೆ ಈಗ ಶೀಲ ಪ್ರಭುಪಾದರ ಶಿಷ್ಯರು, ಅವರೆಲ್ಲರ ಒಂದು ಆಶೀರ್ವಾದ ನಮ್ಗೆ ಇರಬೇಕು. ಶ್ರೀಮಾನ್ ಜಯಪತಾಕ ಮಹಾರಾಜರಾಗಿರ್ಬೋದು, ಶೀಲ ಜಯಪತಾಕ ಮಹಾರಾಜರು, ಶೀಲ ರಾಧನಾಥ್ ಮಹಾರಾಜರು, ಸೊ ಶೀಲ ಶಿವರಾಮ ಸ್ವಾಮಿ ಮಹಾರಾಜರು, ಇಂದ್ರಜುಮ್ನ ಸ್ವಾಮಿ ಮಹಾರಾಜರು, ರಾಧಾ ಗೋವಿಂದ ಸ್ವಾಮಿ ಮಹಾರಾಜರು, ರಾಧಾರಮಣ ಸ್ವಾಮಿ ಮಹಾರಾಜರು, ಸೊ ತುಂಬಾ ಜನ ಇದ್ದಾರೆ. ಸೊ ಇವರೆಲ್ಲರೂ ಸಹ ಕೃಪೆ ನಮ್ಮಲ್ಲಿ ಇರಬೇಕು. ಇವರೆಲ್ಲರೂ ಸಹ ನಮ್ಮ ಒಂದು ಇಸ್ಕಾನ್ ಅನ್ನ ಅವರು ಆದಷ್ಟು ಅವರ ಒಂದು ಶಿಷ್ಯರಿಗೆ ಅವರು ಕೊಡ್ತಾ ಇದ್ದಾರೆ. ಅವರು ಸಹ ನಾವು ಇದೆಲ್ಲರ ನಮ್ಮ ಒಂದು ಜವಾಬ್ದಾರಿ, ಇದೆಲ್ಲ ನಾವು ಹೆಗಲ ಮೇಲೆ ತಗೊಂಡು ಈ ಪ್ರಭುಪಾದರ ಒಂದು ಮೂಮೆಂಟ್ ಅನ್ನ, ಚೈತನ್ಯ ಮಹಾಪ್ರಭು ಮೂಮೆಂಟ್ ಅನ್ನ ನಾವು ಸಹ ಮುಂದೆ ತಗೊಂಡು ಹೋಗಿದ್ರೆ ಇನ್ನ ಮುಂದೆ ಕೋಟ್ಯಾಂತರ ಜನ ಭಕ್ತರಾಗ್ಬೇಕು. ಯಾಕಂದ್ರೆ ಪ್ರಭುಪಾದ ಹೇಳ್ತಾರೆ, ಭಕ್ತರಾಗೋರಲ್ಲ, ಅವ್ರು ಖುಷಿಯಾಗಿರ್ಬೇಕು, ಅವ್ರು ಸಂತೋಷವಾಗಿರ್ಬೇಕು, ಅದೇ ನಮಗ್ ಬೇಕು.
ಎಲ್ಲರೂ ಸಂತೋಷವಾಗಿರೋದೇ ನಮಗೂ ಬೇಕು ಅಂತ ಪ್ರಭುಪಾದ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಕೆಲಸ ಮಾಡಬೇಕು, ಸೇವೆ ಮಾಡಬೇಕು. ಸೊ ಹಾಗಾಗಿ ಮಹಾರಾಜರ ಒಂದು ಆರೋಗ್ಯ ಚೆನ್ನಾಗಿರ್ಬೇಕು. ಸೊ ಹಾಗೆ ಎಲ್ಲ ಒಂದು ಆ, ವರ್ತಮಾನ ಗುರುಗಳು ಯಾರ್ಯಾರಿದ್ದಾರೆ ನಮ್ಮ ಇಸ್ಕಾನ್ ಸಂಸ್ಥೆಯಲ್ಲಿ, ಅವರೆಲ್ಲರ ಒಂದು ಆರೋಗ್ಯ ಚೆನ್ನಾಗಿರ್ಬೇಕು. ಅವರ ಒಂದು ಕೋರಿಕೆಗಳೇನಿದೆ, ಗುರು ಸೇವೆ ಮಾಡಬೇಕು, ಕೃಷ್ಣನಿಗೆ ಸೇವೆ ಮಾಡಬೇಕು ಅಂತ ಅವೆಲ್ಲ ಪೂರೈಕೆ ಆಗ್ಬೇಕು ಅಂತಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಹಾಗಾಗಿ ಈ ಒಂದು ಗುರುವಿನ ಬಗ್ಗೆ ಹೇಳಬೇಕಂದ್ರೆ ಸ್ವಲ್ಪ ಒಂದು ಗಂಟೆಯಲ್ಲಿ 2 ಗಂಟೆ ಹೇಳಕ್ಕೆ ಆಗಲ್ಲ. ದಿನಗಟ್ಲೆ ತಗೊಂಡ್ರು ಅವ್ರ ಬಗ್ಗೆ ನಾವು ಹೇಳ್ತಾನೆ ಇರ್ಬೋದು. ಹಾಗಾಗಿ ಏನೋ ಈ ಒಂದು ಚಿಕ್ಕ ಅವಕಾಶ ನಮ್ಗೆ ಮಾಡಿಕೊಟ್ಟಿದ್ದಕ್ಕೆ ನಾವೆಲ್ಲರಿಗೂ ತುಂಬಾ ಧನ್ಯವಾದ. ಹಾಗೆ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಸೊ ಈ ಒಂದು ಆ ಕೃಷ್ಣ ಚೈತನ್ಯವನ್ನ ನಾವು ಪ್ರಚಾರ ಮಾಡಬೇಕು. ಒಗ್ಗಟ್ಟಿದ್ರೇನೆ ನಮ್ಮಲ್ಲಿ ತುಂಬಾ ಡೆವಲಪ್ಮೆಂಟ್, ತುಂಬಾ ಇದನ್ನು ನೋಡ್ಬೋದು. ಶೀಲ ಪ್ರಭುಪಾದರವರು 7 ಪರ್ಪಸಸ್, ಉದ್ದೇಶಗಳು, ಇಸ್ಕಾನ್ನ ಉದ್ದೇಶಗಳು 7 ಉದ್ದೇಶಗಳನ್ನ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಾವು ನೋಡೋದಾದ್ರೆ 6 ಉದ್ದೇಶಗಳಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಪ್ರಭುಪಾದರವರು, ನೀವೆಲ್ಲರೂ ಒಗ್ಗಟ್ಟಾಗಿರಿ, ನೀವೆಲ್ಲರೂ ಒಗ್ಗಟ್ಟಿಂದ ಇದ್ದು ನೀವೆಲ್ಲರೂ ಸೇರಿ ಮಾಡಿ ಅದು ಸಕ್ಸಸ್ಫುಲ್ ಆಗುತ್ತೆ ಅಂತ. ಸೊ ಅದೆಲ್ಲ ನಾವೆಲ್ಲರ ಜವಾಬ್ದಾರಿ. ನಾವೆಲ್ಲರೂ ಒಗ್ಗಟ್ಟಾಗಿದ್ದು ಮಾಡಿ ಎಲ್ಲರೂ ಸೇರಿ ಕೂಡಿ ಎಲ್ಲರೂ ಈ ಕೃಷ್ಣ ಚೈತನ್ಯವನ್ನ ಪ್ರಚಾರ ಮಾಡಬೇಕು. ಆದಷ್ಟು ಜನವನ್ನ ನಾವು ಗೋಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ಕಲಿಯುಗದಲ್ಲಿ. ಸೊ ಅದಕ್ಕೋಸ್ಕರ ತುಂಬಾ ಸಂತೋಷ, ತುಂಬಾ ಧನ್ಯವಾದಗಳು ತಮ್ಮೆಲ್ಲರಿಗೂ, ಕೃತಜ್ಞತೆಗಳು ತಮ್ಮೆಲ್ಲರಿಗೂ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕೆ. ದಯವಿಟ್ಟು ಏನಾದ್ರೂ ತಪ್ಪು ಹೇಳಿದ್ರೆ ಕ್ಷಮಿಸಿ. ತಾವೆಲ್ಲರೂ ವೈಷ್ಣವರು, ಆ ಕ್ಷಮೆ ಭಾವನೆನ ತಮ್ಮೆಲ್ಲರಲ್ಲಿ ಇರುತ್ತೆ. ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಏನಾದ್ರು ತಪ್ಪು ಹೇಳಿದ್ರೆ, ಸೊ ಏನಾದ್ರು ಮೈ ಮಿಸ್ಟೇಕ್ ಆಗಿ ಏನಾದ್ರು ತಪ್ಪು ಮಾತಾಡಿದ್ರೆ. ಸೊ ಹಾಗೆಯೇ ತಮ್ಮೆಲ್ಲರ ಒಂದು ಆಶೀರ್ವಾದ ನನ್ನ ಮೇಲೆ ಇರ್ಲಿ ಅಂತ ಹೇಳ್ತಾ, ತಮ್ಮೆಲ್ಲರ ಒಂದು ಪ್ರಾರ್ಥನೆಗಳಲ್ಲಿ ನನ್ನನ್ನ ಇಟ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಏನ್ ಹೇಳೋದೇನು ಗೊತ್ತಾಗ್ತಿಲ್ಲ ಪ್ರಭುಜಿ. ನೀವು ಹೇಳ್ತಿದ್ರಿ ಇನ್ನು ಸಮಯ ಸಾಕಾಗ್ತಿಲ್ಲ ಅಂತ ಹೇಳಿ. ಇದು ಗೌಡಿಯ ವೈಷ್ಣವರ ಒಂದು ಮೂಲಭೂತ ಗುಣ. ಗುರುಗಳನ್ನ, ವೈಷ್ಣವರನ್ನ, ಅವ್ರ ಬಗ್ಗೆ ಗುಣಗಾನ ಮಾಡ್ತಾ ಹೋದವ್ರಿಗೆ ಸಮಯ ಅಭಾವ, ಸಮಯ ಸಾಕಾಗಲ್ಲಂತೆ. ಅದು ಒಬ್ಬ ಮೂಲ ಗುಣ ಅಂತೆ. ಅದು ಭಕ್ತಿ ಸಿದ್ಧಾಂತ ಠಾಕೂರಂಗ್ ಅಂತ ಹೇಳ್ತಾರಂತೆ. ಆ ತರ ಲಕ್ಷಣಗಳು ನಿಮ್ಮಲ್ಲಿದ್ದಾವೆ. ನೋಡಿ, ಇದೇ ತರ ನಮ್ಮ ಭಕ್ತರು ಎಲ್ಲರೂ ಗುರುಗಳನ್ನ ಗುಣಗಾನ ಮಾಡುವಂಥದ್ದನ್ನ ಈ ರೀತಿ ಕಲಿಬೇಕು. ನೋಡಿ, ಹೋದ್ವಾರ ನಾವು ಗುಣಗಾನ ಮಾಡಕ್ ಪ್ರಯತ್ನ ಪಡ್ತಿದ್ವಿ. ಹೆಚ್ಚಿನ ಭಕ್ತರು ಮುಂದೆ ಬಂದು ಧೈರ್ಯ ಮಾಡ್ತಿರ್ಲಿಲ್ಲ, ಮನಸ್ಸು ಮಾಡ್ತಿರ್ಲಿಲ್ಲ. ನೋಡಿ, ಹೆಚ್ಚು ಸಮಯ ಹೊತ್ತು ಮಾತಾಡಕ್ ಆಗ್ತಿರ್ಲಿಲ್ಲ ಅಲ್ವಾ. ನೋಡಿ, ಇವತ್ತು ನಾವು ಗೋಕುಲ ಕೃಷ್ಣ ಸಖ ಪ್ರಭುಜಿಯವರಿಂದ ನೋಡಿ ಈ ಒಂದು ವಿಶೇಷ ಗುಣವನ್ನ ನಾವೆಲ್ಲ ಕಲಿಬೇಕು. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಹೇಳಕ್ ಬಯಸ್ತೀರಾ? ಏನಾದ್ರು ಹೇಳಕ್ಕೆ, ಪ್ರಭುಜಿಯವರೆಲ್ಲ ಕೇಳಕ್ಕೆ ಯಾರಾದ್ರೂ ಮಾತಾಡೋದಿದ್ರೆ ಪ್ರಭುಜಿಯವ್ರ ಜೊತೆ ನೇರವಾಗಿ ಮಾತಾಡ್ಬೋದು. ಹರೇ ಕೃಷ್ಣ. ಎಲ್ಲ ಮಾತಾಡ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ತುಂಬಾ ಅಧಿವೇಶನ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ ಪ್ರಭು. ಅದ್ಭುತವಾಗಿತ್ತು. ಗುರುಗಳ ಬಗ್ಗೆ ನಾವು ಎಷ್ಟು ಕೇಳಿದ್ರು ಸಾಲದು ಪ್ರಭು. ಹರಿ ಬೋಲ್ ಪ್ರಭು. ತುಂಬಾ ಧನ್ಯವಾದಗಳು ಪ್ರಭು. ಪ್ರಶ್ನೆ ಕೇಳೋ ಅರ್ಹತೆ ನನಗಿಲ್ಲ ಪ್ರಭು. ಪ್ರಭು ಮತ್ತೆ ಕನ್ನಡ ಅಷ್ಟು ಕ್ಲಿಯರ್ ಆಗಿತ್ತು ಪ್ರಭು. ಮಾತುಗಳು ತುಂಬಾ ಚೆನ್ನಾಗಿತ್ತು, ಪದಗಳು. ಪ್ರಭು ಮ್ಯೂಟ್ ಅಲ್ಲಿ ಇದ್ದೀರಾ ಪ್ರಭು, ಕೇಳಿಸ್ತಾ ಇಲ್ಲ. ಸೊ ತುಂಬಾ ಧನ್ಯವಾದಗಳು. ಮತ್ತೆ ಈ ಸಹ ಗುರು ಕೊಟ್ಟಂತ ಕೃಪೆನೆ. ಸೊ ನಾನು ಒಂದೇ ಹೇಳಲಿಕ್ಕೆ ಬಯಸ್ತೇನೆ. ಸೊ ನಾನು ಜಸ್ಟ್ ನಮ್ಮ ಒಂದು ಹಿರಿಯರಿಂದ ನಾನು ಹಿಂಗ್ ಕೇಳ್ತಾ ಇದ್ದೆ. ಸೊ ಗುರುವಿನ ಬಗ್ಗೆ ನಾವು ಹೇಳ್ಬೇಕಂತಂದ್ರೆ ಅದು ಸಾಕಾಗಲ್ಲ ಅಂತ ನಾನು ಈಗ ತಾನೇ ಹೇಳಿದೆ. ಸೊ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಇಡೀ ಆಕಾಶ ಅನ್ನೋದು ಒಂದು ಪೇಪರ್, ಒಂದು ಕಾಗಿತ, ಒಂದು ಕಾಗದ ಆದ್ರೆ ಇಡೀ ಸಮುದ್ರದಲ್ಲಿರುವಂತಹ ನೀರು, ಇಡೀ ನಮ್ಮ ಸೃಷ್ಟಿ ಮೇಲೆ ಇರುವಂತಹ ನೀರೆಲ್ಲ ಒಂದು ಪೆನ್ನಲ್ಲಿ ಇಂಕ್ ಆದ್ರೆ ಇಡೀ ಸೃಷ್ಟಿಯಲ್ಲಿರೋ ಮರಗಳೆಲ್ಲಗಳು ಪೆನ್ಗಳಾದ್ರೂ ಸಹ ನಾವು ಗುರುವಿನ ಬಗ್ಗೆ ಬರೆಯೋದಕ್ಕೆ ಸಾಕಾಗಲ್ಲ. ಸೊ ಅಷ್ಟು ಗುರುವಿನ ಒಂದು ಮಹತ್ವವನ್ನು ನಾವು ತಿಳ್ಕೊಬೇಕು. ಅಷ್ಟು ಗುರುವಿನ ಒಂದು ಕೀರ್ತಿಗಳನ್ನ ನಾವು ತಿಳ್ಕೊಬೇಕು. ಯಾಕಂದ್ರೆ ಅದು ಸಾಕಾಗಲ್ಲ. ಇಡೀ ಆಕಾಶ ಅನ್ನೋದು ಒಂದು ಪೇಪರ್.
ಇಡೀ ಸಮುದ್ರದಲ್ಲಿರುವಂತಹ ನೀರು ಒಂದು ಇಂಕು. ಹಾಗೆ ಇಡೀ ಪ್ರಪಂಚದಲ್ಲಿರುವಂತಹ ಎಲ್ಲ ಮರಗಳೇನಿದೆ ಆ ಮರಗಳು ಪೆನ್ನುಗಳು. ಸೊ ಇವೆಲ್ಲ ಇಷ್ಟು ಉಪಯೋಗಿಸಿದ್ರು ಸಹ ಗುರುವಿನ ಬಗ್ಗೆ ಮುಗಿಯಲ್ಲಂತೆ ಬರೆಯೋದು. ಸೊ ಹಾಗಾಗಿ ಎಲ್ಲರೂ ಸಹ ತಮ್ಮ ತಮ್ಮ ಗುರು ಬಗ್ಗೆ ತಿಳ್ಕೋಬೇಕು. ನಾವು ಭಕ್ತಿಯಲ್ಲಿ ಬಂದ ಮೇಲೆ, ನಾವು ದೀಕ್ಷೆಯನ್ನ ತಗೊಂಡ ಮೇಲೆ, ಸೊ ಒಬ್ಬ ಪ್ರಾಮಾಣಿಕವಾದಂತ ಪರಂಪರೆಯಲ್ಲಿ ನಾವಿದ್ದಾಗ, ಸೊ ಆ ಪರಂಪರೆಯಲ್ಲಿ ಬರುವಂತ ಗುರುಗಳ ಬಗ್ಗೆ ನಾವೆಲ್ಲರೂ ತಿಳ್ಕೋಬೇಕು, ಆಚಾರ್ಯರ ಬಗ್ಗೆ ತಿಳ್ಕೋಬೇಕು. ಅವ್ರು ಪಟ್ಟಂತ ಶ್ರಮ, ಅವರು ಪಟ್ಟಂತ ಕಷ್ಟಗಳು, ಅವರು ಎದುರಿಸಿದಂತ ಕಷ್ಟಗಳು, ಅವರ ಜೀವನದಲ್ಲಿ ಅವರ ಒಂದು ರಿಯಲೈಸೇಷನ್ಸ್ ನಾವೆಲ್ಲ ತಿಳ್ಕೊಂಡ್ರೆ ನಮಗದು ಸ್ಫೂರ್ತಿದಾಯಕವಾಗುತ್ತೆ. ನಾವು ಬೇರೆಯವ್ರಿಗೆ ಹೇಳ್ಬೇಕು, ನಮ್ಮ ಗುರುಗಳು ಇಂಥ ಒಂದು ಆ ಯಶಸ್ಸನ್ನ ಪಡೆದಿದ್ದಾರೆ ಅಂತ ನಾವು ಗರ್ವದಿಂದ ಹೇಳ್ಕೋಬಹುದು. ನಮ್ಮ ಪ್ರಭುಪಾದರ ಶಿಷ್ಯರು ಈ ತರ ಮಾಡಿದ್ದಾರೆ ಅಂತ ನಾವು ಗರ್ವದಿಂದ ಹೇಳ್ಕೋಬೇಕು. ಅದಕ್ಕೋಸ್ಕರ ಆದಷ್ಟು ನಾವು ನಮ್ಮ ಗುರುಗಳನ್ನ ನಾವು ಕೀರ್ತಿ ಮಾಡಬೇಕಂತ, ನಾವು ಅವ್ರ ಬಗ್ಗೆ ಹೇಳ್ಬೇಕಂತೆ, ನಾವು ಅವ್ರ ಬಗ್ಗೆ ಸ್ಮರಣೆ ಮಾಡ್ಬೇಕಂತಂದ್ರೆ. ಯಾಕೆ ಅವ್ರು ಮಾಡಿದ್ರಲ್ಲಿ ನಾವು ಏನು ಮಾಡ್ತಾ ಇಲ್ಲ, ಅವ್ರು ಮಾಡಿದ್ರಲ್ಲಿ ನಾವು ಒಂದು ಚೂರು ಮಾಡ್ತಾ ಇಲ್ಲ. ಹಾಗಾಗಿ ಅಟ್ಲೀಸ್ಟ್ ನಾವು ಸ್ಮರಣೆ ಮಾಡ್ಕೊಂಡ್ರೆ ಅವರಲ್ಲಿ ಇರುವಂತ ಗುಣಗಳು ನಮ್ಗೆ ಒಂದೋ ಎರಡೋ ಬರ್ಬೋದು. ಹಾಗಾಗಿ ನಾವು ಅದೆಲ್ಲರೂ ಆ ಒಂದು ಅಭ್ಯಾಸವನ್ನ ಬೆಳೆಸ್ಕೋಬೇಕಾಗಿ ತಮ್ಮೆಲ್ಲರಲ್ಲಿ ನಾವು ವಿನಂತಿ ಮಾಡ್ಕೊಂತೀವಿ. ಸೊ ಆ ಗುರುಗಳ ಬಗ್ಗೆ ತಿಳ್ಕೋಬೇಕು. ಎಲ್ಲ ಗುರುಗಳು, ಈ ವರ್ತಮಾನ ಗುರುಗಳು ಯಾರ್ಯಾರಿದ್ದಾರೆ ಎಲ್ಲರ ಬಗ್ಗೆ ತಿಳ್ಕೊಂಡು ಅವ್ರು ಪಡೆದಂತ ಶ್ರಮ, ಅವ್ರು ಪಡೆದಂತ ಅವ್ರಿಗೆ ಪ್ರಭುಪಾದರ ಮೇಲೆ ಇದ್ದಂತ ನಂಬಿಕೆ, ಅವ್ರಿಗೆ ಕೃಷ್ಣನ ಮೇಲೆ ಇದ್ದಂತ ನಂಬಿಕೆ, ವಿಶ್ವಾಸ, ಪ್ರೀತಿಯನ್ನ ನಾವು ಕೇಳ್ಕೊಂಡ್ರೆ ನಮ್ಮಲ್ಲಿ ಏನೋ ಒಂದು ಮೂಲೆಯಲ್ಲಿ, ಒಂದು ಹೃದಯದ ಮೂಲೆಯಲ್ಲಿ ಆ ಒಂದು ಪ್ರೀತಿ ಅನ್ನೋದು ಒಂದು ಬೀಜದ ರೂಪದಲ್ಲಿ, ಗಿಡದ ರೂಪದಲ್ಲಿ ಬೆಳೆದ್ರೆ ನಾಳೆ ನಾವು ಸಹ ಆ ಒಂದು ಸ್ಟೇಜ್ಗೆ ಹೋಗಿ ನಾವು ಸಹ ಏನೋ ಅಲ್ಪ ಸ್ವಲ್ಪ ಭಕ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ದಂಡವತ್ ಪ್ರಣಾಮ ಪ್ರಭು. ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ಪ್ರಭು. ಜೊತೆಗೆ 2016ರಲ್ಲಿ ನೀವೆಲ್ಲ ಈ ವಿಷಯ ಬಗ್ಗೆ ಹರೇ ಕೃಷ್ಣ. ಚಿತ್ತಯ್ಯ ಪ್ರಭುಜಿ ಸರಿಯಾಗಿ ಕೇಳಿಸ್ಲಿಲ್ಲ, ಕಟ್ ಆಗ್ತಿತ್ತು. ಪ್ರಭುಜಿ, ಚಿತ್ತಯ್ಯ ಪ್ರಭುಜಿ ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದಾರೆ, ಚಿತ್ತಯ್ಯ ಪ್ರಭುಜಿಯವರು ಮತ್ತೆ ಅವರ ಕುಟುಂಬ ಮತ್ತೆ ನಮ್ಮ ಚಳ್ಳಕೆರೆಯಿಂದ ಹಲವಾರು ಭಕ್ತರು ವೃಂದಾವನಕ್ಕೆ ಬ್ರಜಮಂಡಲ್ ಪರಿಕ್ರಮಕ್ಕೆ ಹೋಗಿದ್ರಂತೆ. ಆ ಸಂದರ್ಭದಲ್ಲಿ ಮಹಾರಾಜರ ದರ್ಶನ ಅವರ ಮುನ್ನಡೆ ನಾಯಕತ್ವದಲ್ಲಿ ಇವರೆಲ್ಲರೂ ಯಾತ್ರೆಯನ್ನ ಮಾಡಿದ್ರು ಅನ್ನೋದನ್ನ ಜ್ಞಾಪಿಸ್ಕೊತಿದ್ದಾರೆ ಪ್ರಭುಜಿ. ಸೊ ವಿಶಾಲಾಕ್ಷಿ ಮಾತಾಜಿ ಏನೋ ಕೇಳ್ತಾ ಇದ್ದಾರೆ ಪ್ರಭು. ಪ್ರಭು 10 ದಿವಸ ಪರಿಕ್ರಮ ಮಾಡಿದ್ರು ಪ್ರಭು, ವೃಂದಾವನ ಪರಿಕ್ರಮ ಅವ್ರ ಜೊತೆಗೆ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ಮಹಾರಾಜರು ಇವಾಗ ಎಲ್ಲಿರ್ತಾರೆ ಅಂತ ಕೇಳಿದೆ ಗುರುಗಳು. ಸೊ ಅವರು ಸನ್ಯಾಸರು. ಸೊ ಸನ್ಯಾಸರು ಅಂದ್ರೆ ಅವರು ಪ್ರತಿನಿತ್ಯ ಯಾವುದೋ ಒಂದು ಕಡೆ ಅವ್ರು ಪ್ರಯಾಣ ಮಾಡಿ ಅಲ್ಲಿ ಅವರು ಪ್ರಚಾರ ಮಾಡ್ತಾ ಇರ್ತಾರೆ. ಸೊ ಅವ್ರು ಒಂದೇ ಕಡೆ ಇರಲ್ಲ. ಸೊ ಅವರು ಎಲ್ಲಾ ಕಡೆನೂ ತಿರುಗ್ತಾ ಇರ್ತಾರೆ, ಎಲ್ಲಾ ದೇವಸ್ಥಾನಗಳಿಗೂ, ಎಲ್ಲಾ ಸೆಂಟರ್ಸ್ಗೂ, ಎಲ್ಲಾ ಕಡೆನೂ ಅವ್ರು ಭೇಟಿ ಕೊಟ್ಟು ಅಲ್ಲಿರುವಂತ ಭಕ್ತರ ಜೊತೆ ಅವ್ರು ಮಾತಾಡಿ ಅವ್ರಿಗೆಲ್ಲರಿಗೂ ಸಾಂಗತ್ಯ ಕೊಡ್ತಾ ಇರ್ತಾರೆ. ಈಗ ಪ್ರಸ್ತುತಕ್ಕೆ ಅವರು ಮುಂಬೈಯಲ್ಲಿರುವಂತ ಖಾರ್ಗರ್ ಟೆಂಪಲ್ ಅಲ್ಲಿ ಇದ್ರು. ಈ ಪ್ರಸ್ತುತಕ್ಕೆ ಮಹಾರಾಷ್ಟ್ರದಲ್ಲಿ ಇದ್ದಾರೆ. ಧನ್ಯವಾದ ಪ್ರಭು. ಮತ್ತೆ ಪಂಡ್ರಾಪುರ ಹೇಳಿದ್ರಲ್ಲ ಪ್ರಭುಜಿ, ನಮ್ಮ ಹತ್ರ ಪಂಡ್ರಾಪುರ್ನ ಮತ್ತೆ ನಿಮ್ಮ ವಾಯ್ಸ್ ಸ್ವಲ್ಪ ಸ್ಟಕ್ ಆಗ್ತಿದೆ. ಕೇಳಿಸ್ತಿಲ್ಲ ಸರಿಯಾಗಿ ವಾಯ್ಸ್. ಹೌದಾ, ಆಯ್ತು. ಮತ್ತೆ ಈಗ ಕೇಳಿಸ್ತಿದೆ ಹೇಳಿ ಮಾತಾಜಿ. ವಿಶಾಲಾಕ್ಷಿ ಮಾತಾಜಿ ಅವರೇ ಹೇಳಿ, ನಿಧಾನಕ್ಕೆ ಮಾತಾಡಿ. ಪ್ರಾಪರ್ ಪಂಡ್ರಾಪುರದಲ್ಲೇನೆ ಟೆಂಪಲ್ ಕನ್ಸ್ಟ್ರಕ್ಷನ್ ಆಗತ್ತಾ ಅಂತ ಕೇಳ್ತಾ ಇದ್ದೀನಿ. ಅಂದ್ರೆ ಪಂಡ್ರಾಪುರ ನಮ್ಮ ಊರಿಗೆ ಹತ್ರ, ಅದಕ್ಕೆ. ಹೌದು ಮಾತಾಜಿ, ಪಂಡ್ರಾಪುರದಲ್ಲಿ ಈಗ ಆಲ್ರೆಡಿ ಟೆಂಪಲ್ ಇದೆ.
ತುಂಬಾ ವರ್ಷಗಳಿಂದನೇ ಟೆಂಪಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅಲ್ಲಿ ಪ್ರತಿನಿತ್ಯ ರಾಧಾ ಪಂಡಿರನಾಥರಿಗೆ ಅಲ್ಲಿ ಸೇವೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಇನ್ನ ದೊಡ್ಡ ದೇವಸ್ಥಾನ, ಭವ್ಯವಾದಂತ ಮಂದಿರವನ್ನ ಅವರು ನಿರ್ಮಾಣ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಆಲ್ರೆಡಿ ಅದು ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ. ಮೇ ಬಿ 1 ಫ್ಲೋರ್ 2 ಫ್ಲೋರ್ ಕನ್ಸ್ಟ್ರಕ್ಷನ್ ಆದ್ರೆ ತುಂಬಾ ತುಂಬಾ ಆ ದೊಡ್ಡ ಪ್ರಾಜೆಕ್ಟ್ ಅದು. 1300 ಕೋಟಿ ಏನೋ ಅದಕ್ಕೆ ಪ್ರಾಜೆಕ್ಟ್ಗೆ ಆ ನೀಡಲಾಗ್ತಾ ಇದೆ. ಸೊ ಹಾಗಾಗಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅದೇ ಈಗಿರೋ ದೇವಸ್ಥಾನದ ಪಕ್ಕದಲ್ಲೇ ಅವರು ಆ ದೊಡ್ಡ ದೇವಸ್ಥಾನ ಕಟ್ತಾ ಇದ್ದಾರೆ. ಸೊ ಮಹಾರಾಜರಿಗೆ ಪಂಢರಪುರ ಅಂತಂದ್ರೆ ತುಂಬಾ ತುಂಬಾ ಇಷ್ಟ, ತುಂಬಾ ಪ್ರಾಣಧನ ಅಂತ ಹೇಳ್ತೀವಲ್ಲ. ಸೊ ಹಂಗೆ ಅವರು ಹೇಳ್ತಾರೆ, ಸೊ ಪಂಢರಪುರ ಇಸ್ ಮೈ ವರ್ಷಿಪಿಂಗ್ ಪ್ಲೇಸ್ ಅಂತ ಹೇಳಿ. ನನ್ನ ಭಕ್ತಿ ಮಾಡಿದ್ದು ಪಂಢರಪುರ ಜಾಗ ಅಂತ. ಅವರು ತುಂಬಾ ತುಂಬಾ ಪಂಢರಪುರಗೆ ಇಷ್ಟ. ಇಲ್ಲಿ ಪಂಢರಪುರಕ್ಕೆ ಬಂದಾಗ ಅವರು ಕೆಲವು ದಿನ ಇರ್ತಾರೆ. ಸೊ ಅವ್ರು ಪ್ರತಿ ವರ್ಷ ಅವರ ವ್ಯಾಸ ಪೂಜೆ ನಡೆಯುವುದು ಸಹ ಪಂಢರಪುರದಲ್ಲೇ. ಅವ್ರು ಪಂಢರಪುರದಲ್ಲೇ ವ್ಯಾಸ ಪೂಜೆ ಮಾಡ್ಕೊಂತಾರೆ. ಸೊ ಅವರು ಪಂಢರಪುರಕ್ಕೆ ಬಂದ್ರೆ ಇಲ್ಲೇ ಒಂದು 15-20 ದಿನ ಇದ್ದು ಇಲ್ಲೇ ಪಂಢರಪುರ ವಿಠಲನ ದರ್ಶನ ಮಾಡ್ಕೊಂಡು ಅಲ್ಲೇ ಅವರು ವಿಠಲನ ಸ್ಮರಣೆಯಲ್ಲೇ ಅವರು ಸೇವೆ ಮಾಡ್ತಾ ಇರ್ತಾರೆ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ದಂಡೋತ್ ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ನಾವು ವೃಂದಾವನಕ್ಕೆ ಹೋಗಿದ್ವಿ ಪ್ರಭುಜಿ. 10 ದಿವಸ ಅದೇ ಚಿತ್ತಯ್ಯ ಪ್ರಭುಜಿ ನಾವೆಲ್ಲ ಒಟ್ಟಿಗೆ ಹೋಗಿದ್ವಿ. ಒಂದು 8 ವರ್ಷದ ಹಿಂದೆ. ಅವಾಗ ಮಹಾರಾಜರು ನಮ್ ಜೊತೆಗೆ ಎಲ್ಲ ದರ್ಶನ ಚೆನ್ನಾಗ್ ಆಗ್ತಿತ್ತು ಪ್ರಭುಜಿ ಡೈಲಿ. ಹೌದೌದು. ಅವರು ಈಗ್ಲೂ ಸಹ ಪರಿಕ್ರಮ ಮಾಡಿದಾಗ ಅವ್ರ ಭಕ್ತರ ಜೊತೆನೆ ನಡೀತಾರೆ, ಭಕ್ತರ ಜೊತೆನೆ ಪ್ರಸಾದ ತಗೊಂತಾರೆ, ಎಲ್ಲರ ಭಕ್ತರ ಜೊತೆನೆ ಅವರು ಇಡೀ ದಿನನ ಕಳೀತಾರೆ. ಅವರು ದಿನಕ್ಕೆ ಒಂದು 10-15 ಕಿಲೋಮೀಟರ್ ನಡೀತಾರೆ ರಜಮಂಡಲ್ ಪರಿಕ್ರಮದಲ್ಲಿ. ಸೊ ಹಂಗೆ ಮಹಾರಾಜರು ಅವ್ರ ಉಡನೆ ನಡ್ಕೊಂಡು ಬಂದು ಅವ್ರಿಗೆ ಸಂಗತಿಯನ್ನು ಕೊಟ್ಟು ಅವ್ರಿಗೆ ಪ್ರವಚನಗಳನ್ನ ಹೇಳ್ತಾ ಅಲ್ಲಿ ಭಗವಂತ ಮಾಡಿರುವಂತ ಲೀಲೆಗಳನ್ನ ಅವ್ರು ಹೇಳ್ತಾ ತುಂಬಾ ತುಂಬಾ ಚೆನ್ನಾಗಿ ಅವ್ರ ದರ್ಶನ ಆಗುತ್ತೆ. ಅವ್ರ ಸೇವೆ ಮಾಡಬಹುದು, ಅವರ ಸಾಂಗತ್ಯವನ್ನು ತಗೋಬಹುದು ರಜಮಂಡಲ್ ಪರಿಕ್ರಮ. ಹೌದು ಪ್ರಭುಜಿ, ನಾವು ಹತ್ರದಿಂದ ತುಂಬಾ ಚೆನ್ನಾಗಿ ಮಾಡಿದೀವಿ ಪ್ರಭುಜಿ. ನಮ್ಗೆ ಯಾವತ್ತು ಇನ್ನ ಅದೃಷ್ಟ ಸಿಕ್ಕಿಲ್ಲ ಬ್ರಜಮಂಡಲ್ ಪರಿಕ್ರಮೆಗೆ ಹೋಗ್ಲಿಕ್ಕೆ. ಸೊ ನಾವೆಲ್ಲರೂ ಸಹ ಪ್ರಾರ್ಥನೆ ಮಾಡ್ಬೇಕು, ನಮಗೂ ಆ ರಜ ಭೂಮಿಯನ್ನ ನಾವು ಪರಿಕ್ರಮ ಮಾಡ್ಲಿಕ್ಕೆ, ಅಂತ ಶುದ್ಧ ಭಕ್ತರ ಜೊತೆ ನಾವು ಆ ಒಂದು ಪರಿಕ್ರಮ ಮಾಡ್ಲಿಕ್ಕೆ ಅವಕಾಶ ಮಾಡ್ಬೇಕು ಅಂತ ಹೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಬೇಕು. ಮಹಾರಾಜರ ಕೀರ್ತನೆ ಕೀರ್ತನೆ ಚೆನ್ನಾಗಿರುತ್ತೆ ಪ್ರಭುಜಿ, ತುಂಬಾ ಇಷ್ಟ. ಹರೇ ಕೃಷ್ಣ ಪ್ರಭು. ದಂಡೋತ್ ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನಾವು ಒಂದು 3 months ಬ್ಯಾಕ್ ಹೋಗಿದ್ವಿ ಪ್ರಭು ಪಂಢರಪುರಕ್ಕೆ. ಅವಾಗ ಅಲ್ಲೇ ಅವ್ರದ್ದು ದರ್ಶನ ಆಗಿರ್ಲಿಲ್ಲ. ಇವಾಗ ನಿಮ್ದು ಅವ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳಿ ಅವ್ರನ್ನ ನಿಜವಾಗ್ಲೂ ಕಂಡಂತ ಆಯ್ತು ಪ್ರಭು. ಹರೇ ಕೃಷ್ಣ. ಅದಕ್ಕೆ ಹೇಳ್ತಾ ಇಲ್ಲ, ಶ್ರವಣದಿಂದ ಫಸ್ಟ್ ನೋಡ್ಬೇಕು ನಾವು ಅಂತ. ತುಂಬಾ ಧನ್ಯವಾದಗಳು ಪ್ರಭು, ಚೆನ್ನಾಗಿ ಮಾಡಿದ್ರಿ. ಹರಿ ಕೃಷ್ಣ. ಮತ್ತೆ ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ? ಮತ್ತೆ ಯಾರಾದ್ರೂ ಏನಾದ್ರು ಇದ್ರೆ ಹೇಳ್ಬೋದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಾವು ಈ ಗುರು ಬಗ್ಗೆ ತಿಳ್ಕೊಂತಿದೀವಿ ಅಂದ್ರೆ ನಾವ್ ಇಸ್ಕಾನ್ ಕಡೆಯಿಂದಾನೇ ಪ್ರಭುಜಿ. ಗುರುಗಳು ಯಾವ ತರ ಏನು ಅಂತ ತಿಳ್ಕೊಳ್ತಿರೋದು ನಾವು ಇಸ್ಕಾನ್ ಕಡೆಯಿಂದಾನೇ ಪ್ರಭುಜಿ. ಮೊದ್ಲು ನಮ್ಗೆ ಗುರುಗಳ ಬಗ್ಗೆ ಇಷ್ಟೊಂದು ಮಹತ್ವ ಕೊಡ್ಬಾರ್ದು ಅನ್ನೋದು ಏನು ಗೊತ್ತಿರ್ಲಿಲ್ಲ ಪ್ರಭುಜಿ. ಈ ಇಸ್ಕಾನಿಗೆ ಬಂದ್ಮೇಲೆ ನಾವು ಗುರುಗಳು ಅಂದ್ರೆ ನಮ್ಗೆ ಎಷ್ಟು ಮುಖ್ಯ, ಅವ್ರ ಬಗ್ಗೆ ನಾವ್ ಹೆಂಗ್ ತಿಳ್ಕೊಬೇಕು ಅವರು ಅಂತ ನಾವು ತುಂಬಾ ಚೆನ್ನಾಗಿ ತಿಳ್ಕೊಂಡಿದೀವಿ ಪ್ರಭುಜಿ. ಇವತ್ತು ನೀವು ಹೇಳ್ತಾ ಇರೋದ್ ನೋಡಿದ್ರೆ ಗುರುಗಳ ಬಗ್ಗೆ ನಿಮ್ಗೆ ಎಷ್ಟು ಆಸಕ್ತಿ ಇದೆ, ಅವ್ರ ಬಗ್ಗೆ ನಿಮ್ಗೆ ಎಷ್ಟು ಶ್ರದ್ಧೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಪ್ರಭುಜಿ. ಗುರುಗಳು ನೀವು ಹೇಳಿದ್ರೆ ನೀವು ಹೆಂಗ್ ಕೇಳ್ತಿದ್ದೀರಾ ಅನ್ನೋದು ನಿಮ್ಮನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ಪ್ರಭುಜಿ. ನಿಮ್ ತರನೇ ನಾವು ಗುರುಗಳ ಮಾತು ಕೇಳಿ ನಿಮ್ ತರನೇ ನಾವು ನಡ್ಕೋಬೇಕು ಅನ್ನೋದು ನಮ್ಗೊಂದು ಇದು ಪ್ರಭುಜಿ. ಸ್ಫೂರ್ತಿ ಆಗಿದ್ದೀರಾ ಪ್ರಭುಜಿ ಇವತ್ತು ನಮ್ಮ ಕ್ಲಾಸ್ ಅಲ್ಲಿ. ಹರೇ ಕೃಷ್ಣ ಪ್ರಭುಜಿ. ತುಂಬಾ ಧನ್ಯವಾದಗಳು. ಸೊ ಗುರು ಯಾವತ್ತು ನಾವು ಫಸ್ಟ್ ಗುರುವಿನ ತೃಪ್ತಿ ಮಾಡಿಸ್ಬೇಕು, ಗುರುವಿನ ಸಂತೃಪ್ತಿ ಪಡಿಸ್ಬೇಕು ಅಂತ ನಾವು ಯೋಚನೆ ಮಾಡ್ಬೇಕು. ಅದೇ ನಮ್ಮ ಗುರಿಯಾಗಿರ್ಬೇಕು. ಆವಾಗ ಗುರು ಯಾವಾಗ ಸಂತೃಪ್ತಿ ಆಗ್ತಾರೋ ಕೃಷ್ಣ ಆಟೋಮೆಟಿಕಲಿ ಸಂತೃಪ್ತಿ ಆಗ್ತಾರೆ, ಆಟೋಮೆಟಿಕಲಿ. ಸೊ ಅದಕ್ಕೆ ನಾವು ಬೆಳಿಗ್ಗೆ ಗುರುವಾಷ್ಟಕಮಲ್ಲಿ ಹಾಡ್ತೀವಿ, ಯಶ ಪ್ರಸಾದಾತ್ ಭಗವತ್ ಪ್ರಸಾದೋ ಯಶ ಪ್ರಸಾದ ನಗತಿ ಕುತೋಪಿ. ಯಶ ಪ್ರಸಾದ, ಯಶ ಅಂದ್ರೆ ಇಲ್ಲಿ ಗುರುವನ್ನ ಸೂಚಿಸ್ತಾ ಇದೆ. ಯಶ ಪ್ರಸಾದ ಅಂದ್ರೆ ಸಂತೃಪ್ತಿ ಹೊಂದೋದನ್ನ.
ಯಶ್ಯ ಪ್ರಸಾದ, ಗುರು ಪ್ರಸಾದ ಅಂದ್ರೆ ಗುರು ಸಂತೃಪ್ತಿ ಹೊಂದಿದ್ರೆ ಭಗವತ್ ಪ್ರಸಾದ ಅಂದ್ರೆ ಭಗವಂತ ಸಂತೃಪ್ತಿ ಹೊಂದುತ್ತಾರೆ. ಯಾವಾಗ ಗುರು ಸಂತೃಪ್ತಿ ಹೊಂದಿದಾಗ, ಅದಕ್ಕೆ ಯಶ್ಯ ಪ್ರಸಾದ ಭಗವತ್ ಪ್ರಸಾದ. ಗುರು ಸಂತೃಪ್ತಿ ಹೊಂದಿದಾಗೆ ಆಟೋಮೆಟಿಕಲಿ ಭಗವಂತ ಸಂತೃಪ್ತಿ ಹೊಂದುತ್ತಾರೆ. ಯಶ್ಯ ಪ್ರಸಾದಾತ್ ನಗತಿ ಕುತೋಪಿ, ಈ ಗುರುವಿನ ಸಂತೃಪ್ತಿ ಪಡಿಸೋದೇ ನಮಗಿರುವಂತ ಒಂದೇ ಒಂದು ಗತಿ, ಒಂದೇ ಒಂದು ದಾರಿ, ಇನ್ನು ಯಾವ ದಾರಿನೂ ಇಲ್ಲ ಕೃಷ್ಣನ ಸಂತೃಪ್ತಿ ಪಡಿಸ್ಲಿಕ್ಕೆ. ಸೊ ಯಶ್ಯ ಪ್ರಸಾದ ನಾ ಗತಿ, ಇನ್ ಬೇರೆ ಗತಿನೇ ಇಲ್ಲ. ನಾ ಗತಿ ಕುತೋಪಿ ಧ್ಯಾಯಾಂತು ವಂತಸ್ಯ ಯಶಸ್ತ್ರಿ ಸಂಧ್ಯಂ ಒಂದೇ ಗುರು ಶ್ರೀ ಚರಣಾರವಿಂದ. ಧ್ಯಾಯಾಂತು ವಂತಸ್ಯ ಯಶಸ್ತ್ರಿ ಸಂಧ್ಯಂ ಅಂದ್ರೆ ತ್ರಿಸಂಧ್ಯಾ ಕಾಲ, ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ, ಹಿಂಗೆ ದಿನಕ್ಕೆ 3 ಹೊತ್ತು ನಾವು ಗುರುಗಳನ್ನ ನೆನಪಿಸ್ಕೋಬೇಕಂತ. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಯಶಸ್ತ್ರಿ ಸಂಧ್ಯಂ ಒಂದೇ ಗುರು ಶ್ರೀ ಚರಣಾರವಿಂದಂ, ಅವರ ಒಂದು ಶರಣಾರವಿಂದಕ್ಕೆ ನಾವು ಸೇವೆ ಮಾಡಬೇಕು, ಶರಣಾಗತಿ ಆಗ್ಬೇಕು ಅಂತ ಹೇಳಿ ನಾವು ಯಾವತ್ತು ನೆನೆಸ್ಕೊಂತಾ ಇರ್ಬೇಕು. ಅದಕ್ಕೆ ನಾವು ಯಾವತ್ತು ಗುರುವಿಗೆ ಶರಣಾಗತಿ ಆಗ್ತೀವಿ, ಗುರುವಿಗೆ ನಾವು ಯಾವತ್ತು ಸೇವೆ ಮಾಡ್ತೀವಿ, ಅವ್ರನ್ನ ಸಂತೃಪ್ತಿ ಪಡಿಸ್ತೀವಿ, ಆಗ ಆಟೋಮೆಟಿಕ್ ಆಗಿ ಕೃಷ್ಣ ಸಂತೃಪ್ತಿ ಹೊಂದುತ್ತಾನೆ. ಕೃಷ್ಣ ಸಂತೃಪ್ತಿ ಹೊಂದಿದ್ದಾನೆ ಅಂತಂದ್ರೆ ನಾವು ಭಗವಂತನಿಗೆ ಹತ್ತಿರವಾಗಿದ್ದೀವಿ, ನಾವು ಭಗವಂತನ ಸೇರ್ಕೊಳ್ಳಿಕ್ಕೆ ಹತ್ತಿರವಾಗಿದ್ದೀವಿ ಅಂತ. ಸೊ ಗುರುವಿನ ಹೆಂಗೆ ಸಂತೃಪ್ತಿ ಪಡಿಸೋದು ಅಂತಂದ್ರೆ ಅವರು ಹೇಳಿದಂತ ಒಂದು ದಾರಿಯಲ್ಲಿ ನಾವು ನಡ್ಕೋಬೇಕು. ಹೇಗೆ ಹೇಳ್ತಾರೆ? ಸೊ ಬೆಳಿಗ್ಗೆ ಎದ್ದೇಳ್ಬೇಕು, ಬೆಳಿಗ್ಗೆ ಜಪ ಮಾಡಬೇಕು, ಬೆಳಿಗ್ಗೆ ಎದ್ದು ತಕ್ಷಣ ಜಪ ಮಾಡಬೇಕು, ಮಂಗಲಾರತಿ ಅಟೆಂಡ್ ಆಗಬೇಕು, 4 ನಿಯಮಗಳನ್ನ ಪಾಲನೆ ಮಾಡಬೇಕು, ಜಪ ತಪ್ಪದೆ ಮಾಡಬೇಕು, ಪ್ರಸಾದವನ್ನು ಸ್ವೀಕಾರ ಮಾಡಬೇಕು, ಪುಸ್ತಕ ವಿತರಣೆ ಮಾಡಬೇಕು, ಭಗವದ್ಗೀತೆ ಬಗ್ಗೆ ಪ್ರಚಾರ ಮಾಡಬೇಕು, ಪ್ರಸಾದ ವಿತರಣೆ ಮಾಡ್ಬೇಕು. ಇವೆಲ್ಲ ಮಾಡಿದ್ರೆ ಆಟೋಮೆಟಿಕ್ ಆಗಿ ಗುರು ಸಂತೃಪ್ತಿ ಆಗ್ತಾರೆ. ಗುರು ಸಂತೃಪ್ತಿ ಆಗಿದ್ರೆ ಅಂದ್ರೆ ಕೃಷ್ಣ ಸಂತೃಪ್ತಿ ಆಗ್ತಾರೆ. ಕೃಷ್ಣ ಸಂತೃಪ್ತಿ ಆಗಿದ್ದಾರೆ ಅಂದ್ರೆ ಎಲ್ಲವೂ ಸಂತೃಪ್ತಿ ಆಗ್ತಾರೆ. ಸೊ ಭೋಕ್ತಾರಾಮ್ ಯಜ್ಞ ತಪಸ್ಸಾಂ ಸರ್ವಲೋಕ ಮಹೇಶಂ. ಕೃಷ್ಣ ಸಂತೃಪ್ತಿ ಆದ್ರೆ ಇಡೀ ಸೃಷ್ಟಿ ಸಂತೃಪ್ತಿ ಆಗಿರುತ್ತೆ. ಆಗ ನಾವೆಲ್ಲರಿಗೂ ಆನಂದ, ಖುಷಿ, ಶಾಂತಿ ಅನ್ನೋದು, ನೆಮ್ಮದಿ ಅನ್ನೋದು ಸಿಗುತ್ತೆ. ಹರೇ ಕೃಷ್ಣ ಪ್ರಭುಜಿ, ತುಂಬಾ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಗುರುವಂದನಾ ಕಾರ್ಯಕ್ರಮದ ಮೂಲ ಉದ್ದೇಶ ಇದೆ. ಪ್ರಭುಜಿಯವರ ಪ್ರವಚನದಿಂದ ಇವತ್ತು ಆ ಉದ್ದೇಶ ಪೂರೈಸ್ತಾ ಇರುವಂತದ್ದು ನೋಡಿ. ಭಕ್ತರ ಸ್ಪಂದನೆಗಳಿಂದ ಅವರು ಮಾತಾಡ್ತಿರೋದ್ರಿಂದ ಇದು ಸ್ಪಷ್ಟ ಆಗತ್ತೆ ಅಂತ ಹೇಳಿ ಭಾವಿಸ್ತೇನೆ. ನೋಡಿ, ಇವತ್ತು ಆ ಉದ್ದೇಶದಿಂದ ಪ್ರಭುಜಿಯವರನ್ನ ಆಹ್ವಾನ ಮಾಡಿದಾಗ ನೋಡಿ, ಪ್ರಭುಜಿಯವರು ನಮ್ಗೆ ಇಷ್ಟು ಸಮಯವನ್ನ ಕೊಟ್ಟಿದ್ದಾರೆ. ಒಬ್ಬ ವಿದ್ಯಾರ್ಥಿ, ಪ್ರಭುಜಿಯವರು ಮೂಲಭೂತವಾಗಿ ಒಬ್ಬ ವಿದ್ಯಾರ್ಥಿ, ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ KR ಅಲ್ಲಿ ಫೈನಲ್ ಇಯರ್ BTech ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ. ನೋಡಿ, ಇಷ್ಟು ಸೇವೆಗಳನ್ನು ಮಾಡ್ತಾ ಅವರು ಅವರ ಅಭ್ಯಾಸಕ್ಕೂ ಕೂಡ ಮಹತ್ವವನ್ನು ಕೊಡ್ತಿದ್ದಾರೆ. ನೋಡ್ರಿ, ಅವರ ಕುಟುಂಬದಲ್ಲಿ ಸಿಗ್ತಿರುವಂತ ಪ್ರೋತ್ಸಾಹ ನೋಡಿ, ಪ್ರೇರಣೆ, ಹಾಗೇನೆ ಅವ್ರೀಗ ಪ್ರಸ್ತುತ ಇರುವಂತ KR ಇಸ್ಕಾನ್ ಬೇಸ್ ಅಲ್ಲಿ ಸಿಗ್ತಿರುವಂತ ನೋಡಿ ಆ ತರಬೇತಿ, ವೇಣಿ ಮಾಧವ್ ಪ್ರಭುಜಿ, ರಾಸೇಶ್ವರ್ ಕೃಷ್ಣ ಪ್ರಭುಜಿ ಇವರು ನೋಡಿ, ಇವರೆಲ್ಲ ಕೊಡ್ತಿರುವಂತ ಒಂದು ತರಬೇತಿ ಪ್ರಭಾವವನ್ನ ನಾವು ಇಷ್ಟೊತ್ತು ಕಂಡ್ವಿ. ನಾವು ಆಕ್ಚುಲಿ ಅದರ ಒಂದು ಪ್ರತಿಫಲ. ಹಂಗೆ ಯಾರೇ ತಮ್ಮ ಕುಟುಂಬದ ಯುವಕರನ್ನು ಕೂಡ, ತಮ್ಮ ಕುಟುಂಬದ ಮಕ್ಕಳನ್ನು ಕೂಡ ನೋಡಿ, ಈ ರೀತಿಯಾದಂತ ಹಿರಿಯ ವೈಷ್ಣವರು, ವೇಣಿ ಮಾಧವ್ ಪ್ರಭು, ರಾಸೇಶ್ವರ ಪ್ರಭುಜಿಯವರು, ರಥಯಾತ್ರಾನ್ ಪ್ರಭು ನೋಡಿ, ಅವರ ತಾತ ಅಜ್ಜಿ ನೋಡಿ, ಅವರು ಒಟ್ಟಾರೆ ನೋಡಿ ಈ ರೀತಿ ಗೋಕುಲ ಕೃಷ್ಣ ಸಖ ಪ್ರಭು ಅವರು ಮೂರ್ತಿ ರೂಪವಾಗಿ ನಮ್ಮ ಮುಂದೆ ಇದ್ದಾರೆ. ಹರೇ ಕೃಷ್ಣ. ತಾವು ಕೂಡ ಈ ತರದ್ದೇ ಒಂದು ಪ್ರಯತ್ನ ಮಾಡಿದ್ರೆ ನೋಡ್ರಿ, ತಮ್ಮ ಕುಟುಂಬದಲ್ಲೂ ನೋಡಿ ಈ ತರ ಒಬ್ಬ ಭಕ್ತರನ್ನ ನಾವು ಕಾಣ್ಬೋದು. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಗೋಕುಲ್ ಕೃಷ್ಣ ಪ್ರಭು, ತಾವು ಇವತ್ತು ಇಷ್ಟು ಸಮಯ ಕೊಟ್ರಿ ನಮಗೆ. ಅದು ನನಗೆ ತುಂಬಾ ಕೃತಜ್ಞತೆಗಳು ತಾವೆಲ್ಲರಿಗೂ. ನನಗೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾವು ರಥಯಾತ್ರೆ ಪ್ರಭು ಹೇಳಿದ್ರು. ಸೊ ಅವ್ರು ಹೇಳಿದ ತಕ್ಷಣ ನಾನು ಒಪ್ಕೊಂಡೆ. ಸೊ ಯಾಕಂತಂದ್ರೆ ಮುರಾರಿ ಮಾಧವ್ ಪ್ರಭು ಅವರು ನಮ್ಮ ಸೆಂಟರ್ಗೆ ಬಂದು KR ಬಂದು ಅವರ ಒಂದು ಸಾಂಗತ್ಯನ ಪಡ್ತಾ ಇರ್ತಾರೆ. ಅವರ ಒಂದು ಪ್ರವಚನಗಳಂದ್ರೆ ನಮ್ಗೆ ತುಂಬಾ ಇಷ್ಟ. ಸೊ ಅವರು ತುಂಬಾ ಡೀಟೇಲ್ ಆಗಿ, ತುಂಬಾ ಅವರು ಪ್ರೀತಿಯಿಂದ ಅವರೆಲ್ಲ ಒಂದು ಪ್ರವಚನಗಳನ್ನ ಕೊಡುವುದಾಗ್ಲಿ, ಅವರೊಂದು ಭಾವನೆಗಳನ್ನ ಅವರು ವ್ಯಕ್ತಪಡಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ನೋಡಿ, ಭಕ್ತರಿಗೆ ನಾವು ಯಾವತ್ತು ಭಕ್ತರು ನಮ್ಗೆ ಏನಾದ್ರು ಕೊಡ್ತಾ ಇದಾರೆ ಅಂದ್ರೆ ನಾವು ಏನ್ ಕೊಡಕ್ಕಾದ್ರೂ ರೆಡಿ ಇರ್ತೀವಿ. ಭಕ್ತರು ಯಾಕಂದ್ರೆ ಅವರು ಪೂರ್ತಿ ಅವ್ರ ಸಮಯ, ಅವರು ಒಂದು ಪ್ರೀತಿ ಅನ್ನೋದು ಕೊಡ್ತಾ ಇರ್ತಾರೆ. ಇಲ್ಲ ಅವ್ರ ದುಡ್ಡು ನಮ್ಗೇನ್ ಬೇಕಾಗಿಲ್ಲ, ಇಲ್ಲ ಅವರು
ಆಸ್ತಿ ಪಾಸ್ತಿ ನಮ್ಗೇನ್ ಬೇಕಿಲ್ಲ. ಸೊ ಭಕ್ತರು ಯಾವತ್ತೂ ಪ್ರೀತಿಯನ್ನ ಕೊಡ್ತಾರೆ. ಸೊ ಪ್ರೀತಿ ಒಂದು ಬಂದ್ರೆ ಆ ಪ್ರೀತಿಯಿಂದಾನೇ ಎದುರುಗಡೆ ಇರುವಂತಹ ವ್ಯಕ್ತಿಯಲ್ಲಿ ಒಳ್ಳೆ ಭಾವನೆ ಬರುತ್ತೆ. ಇವ್ರ ಜೊತೆ ನಾನು ಕಲಿಬೇಕು, ಇವ್ರ ಜೊತೆ ನಾನು ಮಾತಾಡ್ಬೇಕು, ಇವ್ರ ಜೊತೆ ನಾನು ಇವರಿಂದ ಏನಾದ್ರು ಕಲಿಬೇಕು ಅಂತ. ಹಾಗೆ ಅವರ ಒಂದು ಹೃದಯದಲ್ಲಿ ಆ ಸಾಂಗತ್ಯ ತಗೋಬೇಕು ಅನ್ನೋದು, ಭಕ್ತರ ಸಾಂಗತ್ಯ ಅನ್ನೋದು ಬೆಳೆಯುತ್ತೆ. ಹಾಗಾಗಿ ಮುರಾರಿ ಮಾಧವಪ್ರ ಅವ್ರಿಗೆ ತುಂಬಾ ಕೃತಜ್ಞತೆಗಳು ಹೇಳ್ಕೋಬೇಕು. ಸೊ ಅವರು ಈ ಒಂದು ಅವಕಾಶವನ್ನ ಮಾಡಿಕೊಟ್ಟು ಅವ್ರಿಗೆ ಪ್ರತಿ ಸರಿ ಬಂದಾಗ ನಮ್ಮನ್ನ ಅವರು ಮಾರ್ಗದರ್ಶನ ಮಾಡೋದಾಗ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಯಾವಾಗ ನಡೀತೀವಿ, ನಮ್ಮ ಅಂತ ಹಿರಿಯ ಭಕ್ತರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೆದಾಗ ನಮಗೂ ಆ ಭಕ್ತಿ ಮೇಲೆ ಒಂದು ಆ ವಿಶ್ವಾಸ ಅನ್ನೋದು ಬರುತ್ತೆ. ಭಗವಂತನ ಮೇಲೆ ವಿಶ್ವಾಸವನ್ನ ಅವ್ರು ನಮ್ಗೆ ಹೆಚ್ಚು ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ತಾವೆಲ್ಲರಿಗೂ ಸಹ ನಾವು ಕೃತಜ್ಞತೆಯಿಂದ ಮಾಡ್ತೀವಿ. ಸೊ ತಾವೆಲ್ಲರಿಗೂ ಯಾವಾಗ ಸೇವೆ ಕೊಟ್ರು ನಾವು ಯಾವತ್ತೂ ಮಾಡ್ಲಿಕ್ಕೆ ನಾವು ಸಂಸಿದ್ಧವಾಗಿರ್ತೀವಿ ಅಂತ ಹೇಳ್ತಾ ಈ ಒಂದು ಕೊನೆ ಬಾರಿಗೆ ಸಹ ತಮ್ಮೆಲ್ಲರಲ್ಲಿ ಆ ಒಂದು ಕೃತಜ್ಞತೆಗಳನ್ನ ಕೇಳ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಪ್ರಭುಜಿ. ಅಲ್ಪ ಸಮಯದಲ್ಲೇ ತಮಗೆ ನಾವು ಮಾಹಿತಿ ಕೊಟ್ಟದ್ದು, ಕೋರಿಕೆಯನ್ನು ಸಲ್ಲಿಸಿದ್ದು, ಸ್ಪಂದಿಸಿದ್ದೀರಿ. ಇಲ್ಲ ಪರವಾಗಿಲ್ಲ ಧನ್ಯವಾದ ಪರವಾಗಿಲ್ಲ. ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಭವ್ಯ ಭವ್ಯ ಸರ್. ನರಸಿಂಹ ಪ್ರಣತಿ. ಅದರ ಕೊನೆಯಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರ ಮುಖಾಂತರ ಗೋಕುಲ ಕೃಷ್ಣ ಪ್ರಭುಜಿಯವರು ಗುರುಕೃಷ್ಣರ ಸೇವೆಯಲ್ಲಿ ಹಾಗೆ ವೈಷ್ಣವರ ಸೇವೆಯಲ್ಲಿ ಹೀಗೆ ಸದಾ ನಿರಂತರ ತೊಡಗಿರ್ಲಿ ಅಂತ ಹೇಳಿ ಕೂಡ ಆ ಪ್ರಾರ್ಥನೆಯಲ್ಲಿ ಜೊತೆ ಇರುತ್ತೆ. ಈಗ ಪ್ರಭುಜಿಗೋಸ್ಕರ ಹಾಗೇನೆ ಅವ್ರ ಕುಟುಂಬ ಸದಸ್ಯರಿಗೋಸ್ಕರ ಹಾಗೇನೆ ಎಲ್ಲ ಭಕ್ತರು ಎಲ್ಲರ ಸುರಕ್ಷತೆಗೋಸ್ಕರ ಈ ನರಸಿಂಹ ಪ್ರಣತಿ ಅರ್ಪಣೆ. ಹರೇ ಕೃಷ್ಣ. ಯಾರಾದ್ರೂ ಹೇಳಿ ಮಾತಾಜಿ. ಪ್ರಭುಜಿ ಅವರಿಗೆ ಒಳ್ಳೇದಾಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಹರೇ ಕೃಷ್ಣ. ನಾನೇ ಹಾಡ್ತೀನಿ ಪ್ರಭು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಜಯ ನರಸಿಂಹ ಜಯ ಜಯ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗ. ನಮಸ್ತೆ ನರಸಿಂಹಾಯ ನಮಸ್ತೆ ನರಸಿಂಹಾಯ. ಪ್ರಹ್ಲಾದಲಾದದಾಯಿನೇ ಹಿರಣ್ಯಾಕಾಶೀಪೂರ್ವಕ್ಷಃ ಹಿರಣ್ಯಾಕಾಶೀಪೂರ್ವಕ್ಷಃ. शीलटङ्कानकालाये इतो नरसिंहा परतो नरसिंहा. यतो यतो यामि ततो नरसिंहा. बहिः नरसिंहा हृदये नरसिंहा. बहिः नरसिंहा हृदये नरसिंहा. नरसिंहमादिं शरणं प्रपदे. नमस्ते नरसिंहाय. प्रह्लादलाददायिने तव करकमलवरेणाकामद्भुतशृङ्गा. दलिता हिरण्यकशिपू तनुभृङ्गम्. तव करकमलवरेणाकामद्भुतशृङ्गा. दलिता हिरण्यकशिपू तनुभृङ्गम्. केशवधृता नरहरिरूपा जय जगदीश हरे. जय जगदीश हरे. जय जगदीश हरे. तव करकमलवरेणाकामद्भुतशृङ्गा.
ದಲಿತಾ ಹಿರಣ್ಯಕಶಿಪು ತನುಭೃಂಗಾ ಕೇಶವಧೃತ ನರಹರಿರೂಪಾ ಜಯ ಜಗದೀಶ ಹರೇ जय जगदीश हरे जय जगदीश हरे जय नरसिंहदेव जय नरसिंहदेव नरसिंहदेव जय नरसिंहदेव जय प्रहलाद महाराज प्रहलाद महाराज प्रहलाद महाराज जय प्रहलाद महाराज जय जय प्रभुपाद 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 जय जय प्रभुपाद जय जय गुरुदेव 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 जय जय गुरुदेव निताय गौर हरि बोल हरि बोल हरि बोल निताय गौर हरि बोल हरे कृष्णा 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 हरे 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 राम 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 हरे हरे विघ्न विनाशक लक्ष्मी नरसिंह भगवान की जय जय श्री श्री गांधार्विक गिरिधारी महाप्रभु की जय अनंत कोटि वैष्णव वृंद की जय ಹರೇ ಕೃಷ್ಣ ಥ್ಯಾಂಕ್ ಯು ಸೋ ಮಚ್ ಪ್ರಭುಜಿ ಗುರುಗಳ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ನಮ್ಗೆಲ್ಲ ಎಷ್ಟೋ ವಿಷಯಗಳು ಗೊತ್ತಿರ್ಲಿಲ್ಲ ಎಲ್ಲ ತಿಳ್ಕೊಂಡ್ವಿ ನಾವು ಥ್ಯಾಂಕ್ ಯು ಸೋ ಮಚ್ ಪ್ರಭುಜಿ ಹಾಗೂ ನೀವು ಹೀಗೆ ಭಕ್ತಿಯಲ್ಲಿ ಮುಂದುವರಿಲಿ ಅಂತ ಹೇಳಿ ನಿಮಗೋಸ್ಕರ ಪ್ರಾರ್ಥನೆ ಕೂಡ ಮಾಡ್ಕೊಂಡಿದೀವಿ ಹರೇ ಕೃಷ್ಣ ಪ್ರಭು ಥ್ಯಾಂಕ್ ಯು ಸೋ ಮಚ್ ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಪ್ರಭುಜಿ ಈಗ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ವೈಷ್ಣವ ಭಕ್ತರಿಗೆ ಧನ್ಯವಾದಗಳು ಎಲ್ಲರಿಗೂ ದಂಡವತ್ ಪ್ರಣಾಮ್ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ ಸಮವೇತ ಭಕ್ತವೃಂದ ಕಿ ಜೈ ಜಗದ್ಗುರು ಶ್ರೀಲ ಪ್ರಭುಪಾದಿ ಕಿ ಜೈ ಗುರು ಮಹಾರಾಜ ಪತಾಕ ಸ್ವಾಮಿ ಕಿ ಜೈ ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ ಹರೇ ಕೃಷ್ಣ ಎಲ್ಲರಿಗೂ ದಂಡವತ್ ಪ್ರಣಾಮ್